ಹಲೋ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಲ್ಲಭಕ್ಷ ನಾಂದಾರ್ ಮಾತಾಡ್ತಿರೋದು. ತಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಯಾಕೆ ಸರ ಮತ್ತೆ ಹಿಂಗೆ ಬಂದಿರಿ ಅಂತ ಕೇಳಿರಿ. ಏನಿಲ್ಲ, ಮಸ್ತ್ ಭಾಳ ಒಂದು ನಾವು ಕೊಟ್ಟಿರುವಂಥ ಒಂದು ಏನ್ರಿ ಅದು ಒಂದು ಪ್ರಾಮಿಸ್ ಮುಖಾಂತರ ಪ್ರಾಮಿಸ್ ಮಾಡಿದ್ವಿ ಎಲ್ಲ ಸಬ್ಜೆಕ್ಟ್ಗಳನ್ನ ಹೇಳ್ಕೊಡ್ತೀನಿ ಅಂತೇಳಿ. ಸೊ ಅದಕ್ಕೆ ಸದ್ಯಕ್ಕೆ ಫಸ್ಟಿಗೆ ಎಕಾಲಜಿಯಿಂದ ಶುರು ಮಾಡ್ತಾಯಿದ್ದೀನಿ. ಓಕೆನಾ? ಸೊ ತಮಗೆಲ್ಲರಿಗೂ ಮತ್ತೊಮ್ಮೆ ಪರಿಸರ ವಿಜ್ಞಾನ ಎಂಬ ತರಗತಿಗೆ ಸ್ವಾಗತ ಸುಸ್ವಾಗತ. ಹೌದಾ? ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳು, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ತರಗತಿಗಳಾಗಿರ್ತಾವೆ. ಯಾಕಪ್ಪ ಅಂತ ಕೇಳಿದ್ರೆ ಸದ್ಯದ ಪರೀಕ್ಷೆಗಳು, ಇನ್ನು ಮುಂದೆ ಏನು ಬರುವಂಥ ಎಲ್ಲ ಪರೀಕ್ಷೆಗಳದಾವಲ್ಲ, ಆಲ್ಮೋಸ್ಟ್ ಯಾವ ರೀತಿ ಹಿಸ್ಟ್ರಿ ಜೋಗ್ರಫಿ ಎಕನಾಮಿಕ್ಸ್ ಪಾಲಿಟಿ ಹೆಂಗೆ ಓದ್ತಿರ್ತೀರೋ, ಮ್ಯಾಥ್ಸ್ ಸೈನ್ಸ್ ಹೆಂಗೆ ಓದ್ತಿರೋ ಅದೇ ರೀತಿ ಎಕಾಲಜಿನೂ ಓದಬೇಕು, ಎನ್ವಿರಾನ್ಮೆಂಟು ಓದಬೇಕಾಗಿರುವಂಥ ಪರಿಸ್ಥಿತಿ ಸದ್ಯಕ್ಕೆ ಬಂದುಬಿಟ್ಟೈತಿ. ನೀವು ಮೊನ್ನೆ ನೋಡಿರುವಂಥ KS ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಹೌದಾ? ಎಸ್ ಸರ್. ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಡ್ ಕೋರ್ಸ್ ಇರ್ತೈತಿ. ಡೈಲಿ ಕ್ಲಾಸಸ್ಗಳನ್ನು ಹಾಕ್ತಿರ್ತೀವಿ. ಡೋಂಟ್ ವರಿ ಅಬೌಟ್ ದ ಸಬ್ಜೆಕ್ಟ್. ಕೆಲವೊಂದಿಷ್ಟು ದಿನ ಯೂಟ್ಯೂಬ್ ಒಳಗೆ ಮಾಡಿದ್ರೆ, ಕೆಲವೊಂದಿಷ್ಟು ದಿನ ಆ್ಯಪ್ ಒಳಗೆ ಮಾಡುವಂಥ ಕಂಡೀಷನ್ಸ್ಗಳನ್ನು ಹಾಕಿರ್ತೀವಿ. ಓಕೆನಾ? ಕಂಟಿನ್ಯೂಸ್ ಆಗಿ ಯೂಟ್ಯೂಬ್ ಒಳಗೆ ಮಾಡೋದಿಲ್ಲ. ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ಯು ವಿಲ್ ಗೆಟ್ ದ ವಿಡಿಯೋಸ್ ದೇರ್ ಆಲ್ಸೋ. ಅಂದ್ರೆ ಸೀರಿಯಲ್ ನಂಬರ್ ಹಾಕಿರ್ತೀನಿ. ಕೆಲವೊಂದು ವಿಡಿಯೋಗಳು ಇಲ್ಲಿ ಸಿಗ್ತಾವೆ, ಕೆಲವೊಂದು ವಿಡಿಯೋಗಳು ನೀವು ಏನು ಮಾಡ್ಬೇಕಾಕೈತಪ್ಪ ಅಂತ ಕೇಳಿದ್ರೆ ಯೂಟ್ಯೂಬ್ಗೆ ಹೋಗ್ಬೇಕಾಕೈತಿ. ನಮ್ಮ ಆ್ಯಪ್ಗೆ ಹೋಗಿ ನೀವು ಅದನ್ನು ನೋಡ್ಬೇಕು. ಅಲ್ಲಿನೂ ಫ್ರೀ ಆಫ್ ಕಾಸ್ಟ್ ಇರ್ತಾವೆ. ಓಕೆ ಸರ್? ಎಸ್ ಸರ್. ಸೊ ಶುರು ಮಾಡಿಬಿಡೋಣ. ಫಸ್ಟಿಗೆ ಮೊದಲನೇದಾಗಿ ಇವತ್ತು ನಾವು ಹೇಳಬೇಕಾಗಿರುವಂಥ ವಿಷಯಗಳು ಏನೇನು, ವಾಟ್ ಆರ್ ದ ಟಾಪಿಕ್ಸ್ ಟು ಬಿ ಕವರ್ಡ್ ಟುಡೇ. ಏನು ಟಾಪಿಕ್ಸ್ಗಳನ್ನು ಹೇಳ್ತೀನಿ, ಬೇಸಿಕ್ಸ್ ಹೇಳ್ತೀನಿ. ಯಾವುದ್ರ ಬಗ್ಗೆ? ಬೇಸಿಕ್ಸ್ ಆಫ್ ಎಕಾಲಜಿ. ಏನ್ರಿ? ಬೇಸಿಕ್ಸ್ ಆಫ್ ಎಕಾಲಜಿ. ಬೇಸಿಕ್ಸ್ ಆಫ್ ಎಕಾಲಜಿ ಆರ್ ಎನ್ವಿರಾನ್ಮೆಂಟ್. ಅರ್ಥ ಆಗುತ್ತೆ? ಸಿಂಪಲ್. ಪರಿಸರ ಅಧ್ಯಯನದ ಮೂಲ ವಿಷಯಗಳು ಅಂತಂದು. ಹೌದು, ಅದರೊಳಗೆ ಏನೇನು ಬರ್ತಾವ? ಬಯೋಟಿಕ್ ಮತ್ತು ಅಬಯೋಟಿಕ್ ಫ್ಯಾಕ್ಟರ್ಸ್, ಬಯೋಟಿಕ್ ಮತ್ತು ಅಬಯೋಟಿಕ್ ಫ್ಯಾಕ್ಟರ್ಸ್, ಆಮೇಲೆ ಕೆಲವೊಂದಿಷ್ಟು ಘಟಕಾಂಶಗಳು ಕಂಡು ಬರ್ತಾವೆ. ನಿಮಗೆ ಹೇಳ್ಕೊತ ಹೋಗ್ತೀನಿ. ಓಕೆನಾ? ಸೊ ಏನಪ್ಪ ಆರ್ಗನೈಜೇಷನ್, ಎಕಾಲಜಿಕಲ್ ಆರ್ಗನೈಜೇಷನ್ ಏನೈತಿ? ಎಕಾಲಜಿಕಲ್ ಆರ್ಗನೈಜೇಷನ್ ಇದನ್ನು ಕನ್ನಡದೊಳಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಪರಿಸರದ ಸಂರಚನೆ ಅಂತ ಕರೀತಾರೆ. ಪರಿಸರದ ಸಂರಚನೆ. ಇಷ್ಟು ಘಟಕಾಂಶಗಳನ್ನು ತಿಳ್ಕೊಂಡ್ರಪ್ಪ ಅಂತ ಕೇಳಿದ್ರೆ ಮೊದಲನೇ ಚಾಪ್ಟರ್ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಮುಗ್ದಂಗೆ ಅರ್ಥ. ಓಕೆನಾ? ಸೊ ಒಂದು ಸಣ್ಣದಾಗಿರುವಂಥ ಕಾನ್ಸೆಪ್ಟ ಫಸ್ಟಿಗೆ ಶುರು ಮಾಡಿಬಿಡೋಣ. ಅಂದ್ರೆ ಏನೈತಿ ಹೇಳ್ಬಿಡ್ತೀನಿ. ಚಾಲು ಮಾಡಿಬಿಡೋಣ. ಫಸ್ಟಿಗೆ ಪರಿಸರ ಏನ್ರಿಪ್ಪ? ಪರಿಸರ ಅಂದ್ರೆ ಏನು? ಪರಿಸರ ಅಂದ್ರೆ ಹೇಳ್ರಿ ನೀವು. ಪರಿಸರ ಅಂದ್ರೆ ಏನು? ನಿಮ್ಮ ಸುತ್ತಮುತ್ತಲಿನಲ್ಲಿರುವಂಥ ವಾತಾವರಣವನ್ನು ಪರಿಸರ ಅಂತ ಕರೀತಾರೆ. ವೆರಿ ಗುಡ್. ಇದೇ ಪರಿಸರ. ಎಸ್, ಆಬ್ವಿಯಸ್ಲಿ ಇದೇ ಪರಿಸರ ರೀ. ಹಾಗಂದ್ರೆ ಪರಿಸರದೊಳಗಡೆ ನೋಡ್ರಿ ಜೈವಿಕ ಘಟಕಾಂಶಗಳು ಇರ್ತಾವ, ಮತ್ತು ಅಜೈವಿಕ ಘಟಕಾಂಶಗಳು ಇರ್ತಾವೆ. ಯಾವ ಘಟಕಾಂಶಗಳು? ಜೈವಿಕ ಮತ್ತು ಅಜೈವಿಕ ಘಟಕಾಂಶಗಳು. ನೋಡ್ರಿ, ಸಾಮಾನ್ಯವಾಗಿ 5ನೇ ತರಗತಿ ಮಕ್ಕಳಿಗೆ ಹೇಳ್ದಂಗೆ ಹೇಳ್ಬಾರ್ದು. ಪರಿಸರ ಎಂದರೆ ಜೈವಿಕ ಮತ್ತು ಅಜೈವಿಕ ಘಟಕಗಳ ಮಧ್ಯೆ ನಡೆಯುವಂಥ ಒಂದು ಏನಂತಾರೆ ಸಂವಹನಕ್ಕೆ ಏನಂತ ಕರೀತಾರೆ, ಇಂಟರಾಕ್ಷನ್ಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪರಿಸರ ಅಂತ ಕರೀತಾರೆ. ಅಥವಾ ಜೈವಿಕ ಮತ್ತು ಅಜೈವಿಕ ಘಟಕಗಳ ಮಧ್ಯೆ ಕಂಡುಬರುವಂಥ ಸಂಬಂಧವನ್ನು ಅಧ್ಯಯನ ಮಾಡುವಂಥ ಸಂಬಂಧವನ್ನು ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಪರಿಸರ ಅಂತ ಕರೀತಾರೆ. ಅಥವಾ ಇವೆರಡಕ್ಕರ ಮಧ್ಯೆ ನಡೆಯುವಂಥ ಸಂಬಂಧವನ್ನು ಏನಂತ ಕರೀತಾರೆ? ಪರಿಸರ. ಅದು ಜೈವಿಕ ಘಟಕಗಳು ಯಾವ ರೀ? ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು, ಪಕ್ಷಿಗಳು, ಇವೆಲ್ಲ ಜೈವಿಕ ಘಟಕಗಳಾಗಿರ್ತಾವೆ. ಕಲ್ಲು, ಮಣ್ಣು, ನೀರು, ತಾಪಮಾನ. ಹೌದಾ? ತಾಪಮಾನ, ಸೂರ್ಯನ ಬೆಳಕು, ನೀರು, ಇವೆಲ್ಲ ಏನಾಗಿರ್ತಾವೆ? ಗಾಳಿ, ಬೆಳಕು, ಇವೆಲ್ಲ ಏನಾಗಿರ್ತಾವಪ್ಪ ಅಂತ ಕೇಳಿದ್ರೆ ಅಜೈವಿಕ ಘಟಕಗಳಾಗಿರ್ತಾವೆ. ಪರಿಸರದೊಳಗಿರುವಂಥ ಜೈವಿಕ ಮತ್ತು ಅಜೈವಿಕ ಘಟಕಗಳು ಯಾವತ್ತೂ ಸುಮ್ಮನೆ ಸಿಂಪಲ್ ಆಗಿರಂಗಿಲ್ಲ. ಇವೆರಡು ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಒಂದಕ್ಕೊಂದು ಏನು ಮಾಡ್ತಾವ? ಇಂಟರಾಕ್ಷನ್ ಮಾಡ್ತಾವ, ಸಂವಹನವನ್ನು ಮಾಡ್ತಾವ ಅಂತ ಹೇಳಿದ್ರು. ಯಾವ ರೀತಿ ಸಂವಹನ ಸರ್? ನೋಡ್ರಿ, ಪರಿಸರದೊಳಗೆ 2 ರೀತಿಯ ಸಂವಹನಗಳು ಕಂಡು ಬರ್ತಾವ. ಎಷ್ಟು ರೀತಿಯ ಸಂವಹನಗಳು? 2 ರೀತಿಯ ಸಂವಹನಗಳು ಕಂಡು ಬರ್ತಾವ. 2 ರೀತಿಯ ಸಂವಹನ. ಅದರೊಳಗೆ ಮೊದಲನೇದು ಜೀವಿ ಮತ್ತು ಜೀವಿಗಳ ಮಧ್ಯದ ಸಂವಹನ, ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ ಅಂತ ಕರೀತಾರೆ. ಯಾವುದಕ್ಕಾಗಿ ಸರ್? ಆಹಾರಕ್ಕಾಗಿ. ಆಹಾರಕ್ಕಾಗಿ ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಒಂದು ಜೀವಿ ಇನ್ನೊಂದು ಜೀವಿ ಜೊತೆಗೆ ಇಂಟರಾಕ್ಷನನ್ನು ಮಾಡ್ತದೆ. ಫಾರ್ ಎಕ್ಸಾಂಪಲ್, ಭೂಮಂಡಲದಲ್ಲಿ ಅಥವಾ ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿ ಬದುಕಬೇಕಾದ್ರೆ ಅಥವಾ ಯಾವುದೇ ಒಂದು ಜೀವಿ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಅದು ಇನ್ನೊಂದು ಜೀವಿಯನ್ನು ಕೊಂದೇ ತಿಂತೈತಿ ಅಥವಾ ಇನ್ನೊಂದು ಜೀವಿ ಮೇಲೆ ಅವಲಂಬನೆಯಾಗಿ ಸೇವನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತದೆ. ಇಂಥ ಒಂದು ಸಂವಹನಕ್ಕೆ ಏನಂತ ಕರೀತಾರೆ? ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ. ಯಾವುದಕ್ಕಾಗಿ ಅಂದರೆ ಆಹಾರಕ್ಕಾಗಿ. ಎರಡನೇದು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂವಹನ.
ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂವಹನ ಯಾವುದಕ್ಕಾಗಿ ಸರ್? ಇದು ಆವಾಸ ಸ್ಥಾನಕ್ಕಾಗಿ, ಬದುಕೋದಕ್ಕಾಗಿ. ಆವಾಸ ಸ್ಥಾನಕ್ಕಾಗಿ ಬದುಕೋದಕ್ಕೆ ಏನಾಗತ್ತೈತ್ರಿ? ಜೀವಿ ಮತ್ತು ನಿರ್ಜೀವಿಗಳ ಸಂವಹನ ನಡೆದೈತಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ. ಇಲ್ಲಿ ನೋಡ್ರಿ, ಇದೊಂದು ಅಪಾರ್ಟ್ಮೆಂಟ್ ಐತಿ. ಇದೊಂದು ದೊಡ್ಡದು ನಮ್ದು ಅಪಾರ್ಟ್ಮೆಂಟ್, ಓಕೆನಾ? ಈ ಅಪಾರ್ಟ್ಮೆಂಟ್ ಒಳಗೆ ಏನದವಪ್ಪ ಅಂತ ಕೇಳಿದ್ರೆ, ಸಣ್ಣ 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 ಫ್ಲ್ಯಾಟ್ಗಳು, ಬಿಲ್ಡಿಂಗ್ಗಳು ಅದಾವೆ. ನಮ್ಮ ಫ್ಲ್ಯಾಟ್ಗಳು ಅರ್ಥ ಆಗತ್ತದ್ರಿ? ಬಿಲ್ಡಿಂಗ್ಗಳದಾವೆ, ಫ್ಲ್ಯಾಟ್ಗಳದಾವೆ. ಇದನ್ನು ತಿಳ್ಕೊರಿ ನೀವು, ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯೋಚನೆ ಮಾಡಿರಿ, ಯೋಚನೆ ಮಾಡ್ಬೋದು. ಇದನ್ನೊಂದು ಪರಿಸರ ಅಂತ ಕನ್ಸಿಡರ್ ಮಾಡ್ಬೋದಾ? ನಾನು ಮಾಡ್ಬೋದ್ರಿ. ಎಸ್, ಇದನ್ನೊಂದು ಪರಿಸರ ಅಂತ ಕನ್ಸಿಡರ್ ಮಾಡಿದೆವು ಅಂದ್ರೆ ಇದರೊಳಗೆ ಜೈವಿಕ ವಸ್ತುಗಳು, ಬಿಲ್ಡಿಂಗ್ಗಳು ಜೈವಿಕ ವಸ್ತುಗಳು, ಮನುಷ್ಯರು ಇದ್ದೇ ಇರ್ತಾರೆ. ಅಜೈವಿಕ ವಸ್ತುಗಳು, ಖಾಲಿ ರೂಮ್ ನೋಡ್ರಿ, ಮನಿ ಅನ್ನೋದು ಅಜೈವಿಕ ವಸ್ತು. ಒಳಗಿರುವಂಥ ಎಲ್ಲ ಏನಂತಾರೆ, ಬ್ರಷ್, ಡಿಶ್, ಹೌದಾ? ಅಡುಗೆ ಮಾಡೋ ಸಾಮಾನುಗಳು, ನಳ, ನೀರು, ಹೌದಾ? ಆಹಾರ, ಇವೆಲ್ಲ ಅಜೈವಿಕ ವಸ್ತುಗಳು. ಅವೆರಡಕ್ಕರ ಮಧ್ಯೆ ಇಂಟರಾಕ್ಷನ್ ಆಗ್ತೈತೆ ಅಂತ ತಿಳ್ಕೊರಿ. ಸಿಂಪಲ್ ಆಗಿ ದೊಡ್ಡದೇನಲ್ರಿ ಇದು, ಹೌದಾ? ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಭಾಳ ಸರಳ ಆಗಿರೋದು. ಇದು ಗೊತ್ತಾಯ್ತು ಅಂದ್ರೆ ಮುಂದೆ ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಾಗ್ಬಿಡ್ತಾವೆ ಈಸಿಯಾಗಿ. ಆದರೆ ನೋಡ್ರಿ, ಇದೊಂದು ಪರಿಸರದ ಕನ್ಸಿಡರ್ ಮಾಡಿದೆ ಅಂದ್ರೆ ಇದ್ರೊಳಗೆ ಏನದಾವೆ, ಇವು ಮನಿಗಳು ಅದಾವ. ಈ ಮನಿಗಳೊಳಗೆ ಮನುಷ್ಯರು ಇರತ್ತಾರ. ಮನುಷ್ಯರು ಅಟ್ಟೆ ಎಲ್ಲ ಕೆಲವೊಂದು ಸೂಕ್ಷ್ಮ ಜೀವಿಗಳು ಇರ್ತಾವೆ, ನಾಯಿ, ಬೆಕ್ಕು ಇವೆಲ್ಲ ಸಾಕಿರ್ತಾರೆ. ಅದರೊಳಗೆ ಇರುವಂಥ ಜೈವಿಕ ಘಟಕಗಳು ಮತ್ತು ಅಜೈವಿಕ ಘಟಕಗಳು. ಜೈವಿಕ ಘಟಕಗಳು ಯಾವುದಕ್ಕಾಗಿ ಸಂವಹನವನ್ನು ಮಾಡ್ತಾವಪ್ಪ ಅಂತ, ಯಾವುದಕ್ಕಾಗಿ ಇಂಟ್ರಾಕ್ಷನನ್ನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಆಹಾರಕ್ಕಾಗಿ ಇಂಟ್ರಾಕ್ಷನನ್ನು ಮಾಡ್ತಾವ ಅಂತ ಅನ್ಬೇಕು ನೀವು. ಕರೆಕ್ಟ್ ಸರ್. ಹೌದಂದ್ರೆ ಇನ್ನೊಂದು ಆವಾಸ ಸ್ಥಾನಕ್ಕಾಗಿ. ನೋಡ್ರಿ, ಮನುಷ್ಯ ಅದನ್ನ, ಇದ್ರೊಳಗೆ ಒಬ್ಬ ಮನುಷ್ಯ ಅದನ್ನ, ಇವೇನು ಮಾಡತ್ತಾನ, ಜಳಕಕ್ಕಾಗಿ, ಮಕ್ಕೊಳ್ಳೋದಕ್ಕಾಗಿ, ಹೌದಾ? ಇನ್ನೇ ರೀತಿಯ ದಿನನಿತ್ಯದ ಕೆಲಸಗಳಿಗೆ ಏನು ಮಾಡತ್ತಾನ, ಅಜೈವಿಕ ವಸ್ತುಗಳನ್ನು ಬಳಕೆ ಮಾಡತ್ತಾನ. ಅದೇ ರೀತಿ ನಾನು ನಿಮ್ಗೆ ಏನು ಹೇಳತ್ತೀನಿ, ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಏನೋ ಸಂವಹನ ಯಾವುದಕ್ಕಾಗಿ ನಡೆದೈತಪ್ಪ ಅಂತ ಕೇಳಿದ್ರೆ, ಯಾವುದಕ್ಕಾಗಿ ನಡೆದೈತ್ರಿ? ಆವಾಸ ಸ್ಥಾನಕ್ಕಾಗಿ, ಚೆನ್ನಾಗಿರೋದಕ್ಕಾಗಿ ನಡೆದೈತಿ. ಈಸಿಯಾಗಿ ತಿಳ್ಕೊಬೇಕು, ದೊಡ್ಡದೇನಲ್ಲ. ಅರ್ಥ ಆಕೈತ್ರೆ? ಸೊ ಪರಿಸರ ಅಂದ್ರೇನು? ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಏನಂತ ಕರೀತಾರೆ? ಪರಿಸರ ಅಂತ ಕರೀತಾರೆ. ಹೌದಾ? ಈ ಪರಿಸರದೊಳಗೆ ಜೈವಿಕ ಮತ್ತು ಅಜೈವಿಕ ಘಟಕಗಳು ಏನು ಮಾಡ್ತಾವ? ಇಂಟರಾಕ್ಷನ್ ಅನ್ನು ಮಾಡ್ತಾವ. ಇಂಟರಾಕ್ಷನ್ ಎಷ್ಟು ರೀತಿ ಸಂವಹನಗಳದಾವಪ್ಪ ಅಂತ ಕೇಳಿದ್ರೆ 2 ರೀತಿಯ ಸಂವಹನಗಳದಾವು. ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ ಮತ್ತು ಜೀವಿಗಳು ಮತ್ತು ನಿರ್ಜೀವಿಗಳ ನಡುವಿನ ಸಂವಹನ. ಜೀವಿ ಮತ್ತು ಜೀವಿಗಳು ಯಾಕೆ ಸಂವಹನ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಆಹಾರವನ್ನು ಪಡೆಯೋದಕ್ಕಾಗಿ ಸಂವಹನವನ್ನು ಮಾಡ್ತಾವ. ಜೀವಿ ಮತ್ತು ನಿರ್ಜೀವಿಗಳು ಯಾಕೆ ಸಂವಹನವನ್ನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ಇವು ಎದಕ್ಕಪ್ಪ ಅಂತ ಕೇಳಿದ್ರೆ ಆವಾಸ ಸ್ಥಾನಕ್ಕಾಗಿ ಸಂವಹನವನ್ನು ಮಾಡ್ತಾವ. ಇದೇ ಎಕ್ಸಾಂಪಲ್ ನಿಮ್ಮದು. ಸಿಂಪಲ್ ಆಗಿರುವಂಥ, ದೊಡ್ಡದನ್ನಲ್ಲ. ತಿಳಿಲಾತಾರೆ ಎಲ್ಲರಿಗೆ? ಅರ್ಥ ಆಗತೈತೆ ಅಂತ ಅನ್ಕೊಂತೀನಿ. ಓಕೆನಾ? ಕ್ಯಾನ್ ಐ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್? ನೆಕ್ಸ್ಟ್ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ ಇದನ್ನ ಹೇಳ್ತೀನಿ ಮುನ್ನ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ನೋಡ್ರಿ, ಈಗ ಏನೋ ಹೇಳತ್ತಿದ್ದೆ ನಾವು, ಒಂದು ನಿಮಿಷ ಇಲ್ಲಿಗೆ ಬರ್ತೀನಿ ಮತ್ತೆ ಮುಂಚೆನೆ. ನೋಡ್ರಿ, ಇಲ್ಲಿ ಸಂವಹನ ನಡೆದೈತಾ? ಇಲ್ಲೊಂದು ರೀತಿ ಸಂವಹನ ನಡೆದೈತಿ, ಇಲ್ಲೊಂದು ರೀತಿ ಸಂವಹನ ನಡೆದೈತಿ, ಇಲ್ಲೊಂದು ರೀತಿ ಸಂವಹನ ನಡೆದೈತಿ, ಇಲ್ಲೊಂದು ರೀತಿ ಸಂವಹನ ನಡೆದೈತಿ. ನೋಡ್ರಿ, ಪರಿಸರದಲ್ಲಿ ಕಂಡುಬರುವಂತಹ ಸಂವಹನಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ ಮತ್ತು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂವಹನವನ್ನು ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಪರಿಸರ ವಿಜ್ಞಾನ ಅಂತ ಕರೀತಾರೆ. ಪರಿಸರ ವಿಜ್ಞಾನ, ಆಂಗ್ಲ ಭಾಷೆಯೊಳಗೆ ಇದಕ್ಕೆ ಎಕಾಲಜಿ ಅಂತ ಕರೀತಾರೆ. ಪರಿಸರ ವಿಜ್ಞಾನ, ಎಕಾಲಜಿ ಅಂತ ಕರೀತಾರೆ. ಅರ್ಥ ಆಗತೈತ್ರಿ? ಪರಿಸರ ಅಂದ್ರೆ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಅಧ್ಯಯನ ಮಾಡೋದು. ಆದ್ರೆ ಪರಿಸರ ವಿಜ್ಞಾನ ಯಾವುದಪ್ಪ ಅಂತ ಕೇಳಿದ್ರೆ ಜೀವಿ ಮತ್ತು ಜೀವಿಗಳ ನಡುವಿನ ಸಂವಹನ ಮತ್ತು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಸಂವಹನ. ಹಿಂಗೆ ಈ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತಿಳಿದ್ರೆ ಸಂವಹನಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ. ಸಂವಹನಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರ ಯಾವುದಪ್ಪ ಅಂತ ಕೇಳಿದ್ರೆ ಪರಿಸರ ವಿಜ್ಞಾನ. ಇದಕ್ಕೆ ಇಂಗ್ಲೀಷ್ ಒಳಗೆ ಏನಂತ ಕರೀತಾರೆ? ಎಕಾಲಜಿ ಅಂತ ಕರೀತಾರೆ. ಎಕಾಲಜಿ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಅರ್ನ್ಸ್ಟ್ ಹ್ಯಾಕಲ್ ಆಗಿರ್ತಾರೆ. ಯಾವ ಪದವನ್ನು? ಎಕಾಲಜಿ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡಿದ್ರು. ಹಾಗಂದ್ರೆ ಮುಂದುವರೆದ ಭಾಗ ಮುಂದಿನ ಕೇಳ್ರಿ. ಹಂಗೆ ನೋಡ್ರಿ, ಅರ್ನ್ಸ್ಟ್ ಹ್ಯಾಕಲ್ ಅವರು ಎಕಾಲಜಿ ಎಂಬ ಪದವನ್ನು ಮೊದಲಿಗೆ ಬಳಕೆ ಮಾಡ್ಯಾರಂದ್ರೆ ಎಕಾಲಜಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ನಿಮಗೆ ಫುಲ್ ಕಾನ್ಫಿಡೆನ್ಸ್ಲೆ ಹೊಡಿತೀರಿ ನೀವು, ಅರ್ನ್ಸ್ಟ್ ಹ್ಯಾಕಲ್ ಅಂತಾನೆ. ಫುಲ್ಲು ಕಾನ್ಫಿಡೆನ್ಸ್ ಅರ್ನ್ಸ್ಟ್ ಹ್ಯಾಕಲ್ ಅಂತೀರಿ. ಆದ್ರೆ ವೆರಿ ಗುಡ್. ಆದ್ರೆ ತಪ್ಪು ಉತ್ತರ. ಯಾಕಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಹಂಬೋಲ್ಟ್ ಅನ್ನೋರು, ವ್ಯಾನ್ ಹಂಬೋಲ್ಟ್ ಅನ್ನೋರು ಈ ಎಕಾಲಜಿಯ ಪಿತಾಮಹ ಆಗಿರ್ತಾರೆ. ಅಲೆಕ್ಸಾಂಡರ್ ಹಂಬೋಲ್ಟ್ ಅನ್ನೋರು ಎಕಾಲಜಿಯ ಪಿತಾಮಹ ಆಗಿರ್ತಾರೆ. ಗೊತ್ತಾಯ್ತಾ? ಪರಿಸರ ಅಂದ್ರೇನು, ಪರಿಸರ ವಿಜ್ಞಾನ ಅಂದ್ರೇನು, ಪರಿಸರ ವಿಜ್ಞಾನ ಎಂಬ ಪರಿಕಲ್ಪನೆಯನ್ನು ಅದು ಒಂದು ಪದವನ್ನು ಮೊದಲಿಗೆ ಕೊಟ್ಟವ್ರು ಯಾರು? ಅರ್ನ್ಸ್ಟ್ ಹ್ಯಾಕಲ್ ಅವರು. ಆದ್ರೆ ಪರಿಸರ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್ ಅವರು. ಯಾರ್ರಿ? ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್ ಅವ್ರು ಆಗಿರ್ತಾರೆ. ಅರ್ಥ ಆಕೈತಿ? ಇದು ತಿಳಿತೈತೆ? ಎಸ್ ಸರ್. ಮುಂದಕ್ಕೆ ಬರ್ತೀನಿ. ವಿಶೇಷತೆ ಏನದ ಮುಂದಿನ ಭಾಗ ನೋಡ್ರಿ. ನೆಕ್ಸ್ಟ್ ಇದಾದ್ಮೇಲೆ ಏನಪ್ಪ ಅಂತ ಕೇಳಿದ್ರೆ ಸಾಮಾನ್ಯವಾಗಿ
ಎಕಾಲಜಿಕಲ್ ಆರ್ಗನೈಜೇಷನ್. ಎಕಾಲಜಿಕಲ್ ಆರ್ಗನೈಜೇಷನ್ ಅಂತ ಏನಿದೆ ಎಕಾಲಜಿಕಲ್ ಆರ್ಗನೈಜೇಷನ್ ಅಂದ್ರೆ? ಏನಿದೆ ಎಕಾಲಜಿಕಲ್ ಆರ್ಗನೈಜೇಷನ್? ಕತಿ ಕೇಳ್ರಿ ಫಸ್ಟಿಗೆ. ಎಕಾಲಜಿಕಲ್ ಆರ್ಗನೈಜೇಷನ್ ಕನ್ನಡದೊಳಗೆ ಪರಿಸರ ಸಂರಚನೆ. ಪರಿಸರ ಸಂರಚನೆ ನೋಡ್ರಿ, ಈ ಇಡೀ ಪ್ರಪಂಚ ಅಥವಾ ಇಡೀ ಪರಿಸರ ಏನಾಗೈತಪ್ಪ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಒಂದು ದಿನ ಅಥವಾ ಒಂದು ವರ್ಷ ಅಥವಾ ಒಂದು 6, 10, 15 ವರ್ಷದೊಳಗೆ ರಚನೆ ಆಗಿಲ್ಲ. ಈ ಪರಿಸರ ರಚನೆ ಆಗಬೇಕಾದ್ರೆ ಸಾಕನ್ನುವಷ್ಟು ಹಂತಗಳನ್ನು, ಸಾಕನ್ನುವಷ್ಟು ವರ್ಷಗಳನ್ನು, ಸಾಕನ್ನುವಷ್ಟು ದಿನಗಳನ್ನು, ಕೋಟ್ಯಾಂತರ ವರ್ಷಗಳನ್ನು ತಗೊಂಡಿದೆ. ಸೊ ಪರಿಸರ ಯಾವ ರೀತಿ ರಚನೆ ಆಯಿತು ಅಂತ ಅದರ ಹಂತಗಳನ್ನು ಅಧ್ಯಯನ ಮಾಡುವುದಕ್ಕೆ ಏನಂತ ಕರೀತಾರೆ? ಪರಿಸರದ ಸಂರಚನೆ ಅಂತ ಕರೀತಾರೆ. ಪರಿಸರ ಅಧ್ಯಯನದ ಅಥವಾ ಪರಿಸರ ರಚನೆಯ ಹಂತಗಳನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಪರಿಸರ ಸಂರಚನೆ, ಎಕಾಲಜಿಕಲ್ ಆರ್ಗನೈಜೇಷನ್ ಅಂತ ಕರೀತಾರೆ. So how many types of ecological organization or how many steps are there in this ecological organization? ಎಷ್ಟು ಹಂತಗಳದಾವು ನೋಡ್ರಿ. ಕಾಮನ್ ಆಗಿ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ, ಪರಿಸರದ ಮೂಲ ಘಟಕ ಯಾವುದು? ಯಾರ್ದ್ರಿ? ಪರಿಸರದ ಮೂಲ ಘಟಕ ಯಾವುದು? ಯಾವ್ದಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಆನ್ಸರ್ ಮಾಡ್ರಿ ನೋಡೋಣ. ನೋಡ್ರಿ ಜೀವಿಯ ಮೂಲ ಘಟಕ. ಜೀವಿಯ ಮೂಲ ಘಟಕ ಯಾವುದು ಅಂತ ನಾನು ನಿಮಗೆ ಆಲ್ರೆಡಿ ಹೇಳೀನಿ. ಆಲ್ರೆಡಿ ಆಗೈತಿ ಬಯಾಲಜಿ ಒಳಗೆ. ಜೀವಿಯ ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಅದು ಜೀವಕೋಶ ಅಂತ ಕರಿತೀವಿ ನೀವು. ಜೀವಕೋಶ, ಜೀವಿಯ ಮೂಲ ಘಟಕ ಜೀವಕೋಶ. ಎಸ್ ಸರ್. ಜೀವಕೋಶದ ಗುಂಪಿಗೆ ಏನಂತ ಕರಿತೀರಿ? ಅಂಗಾಂಶ ಅಂತ ಕರಿತೀರಿ. ಅಂಗಾಂಶ ಅಂತ ಕರಿತೀರಿ. ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರಿತೀರಿ. ಅಂಗಗಳ ಗುಂಪಿಗೆ ಅಂಗ ವ್ಯವಸ್ಥೆ ಅಂತ ಕರಿತೀರಿ. ಅಂಗ ವ್ಯವಸ್ಥೆ ಅಂತ ಕರಿತೀರಿ. ಅಂಗವ್ಯವಸ್ಥೆ. ಅಂಗವ್ಯವಸ್ಥೆಗಳ ಗುಂಪಿಗೆ ಏನಂತ ಕರಿತೀರಿ? ಅಂಗವ್ಯವಸ್ಥೆಗಳ ಗುಂಪಿಗೆ ಜೀವಿ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್, ಜೀವಕೋಶಗಳ ಗುಂಪಿಗೆ ಅಂಗಾಂಶ, ಅಂಗಾಂಶಗಳ ಗುಂಪಿಗೆ ಅಂಗ. ಅಂಗ ಅಂದ್ರೆ ಕೈ, ಕಾಲು, ಇವೆಲ್ಲ ಅಂಗಗಳು. ಅಂಗ ವ್ಯವಸ್ಥೆಪ್ಪ ಅಂತ ಕೇಳಿದ್ರೆ ದೇಹದೊಳಗೆ ಬರ್ತಾ ಸಾಕಷ್ಟು ವ್ಯವಸ್ಥೆಗಳು. ಫಾರ್ ಎಕ್ಸಾಂಪಲ್ ಜೀರ್ಣಾಂಗ ವ್ಯವಸ್ಥೆ, ವಿಸರ್ಜನಾಂಗ ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಗಳು. ಸೊ ಇಂಥ ಎಲ್ಲ ವ್ಯವಸ್ಥೆಗಳು ಸೇರಿ ಒಂದು ಜೀವಿ ರಚನೆ ಆಕೈತಿ. ಒಂದು ಜೀವಿ ರಚನೆ ಆಕೈತಿ. ಇದು ಬಯಾಲಜಿ ಮೂಲಕ. ಜೀವಶಾಸ್ತ್ರದ ಮೂಲಕ ಜೀವಿಯ ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಜೀವಕೋಶ ಅನ್ನೋದಾಗಿರ್ತೈತಿ. ಯಾವ್ದಾಗಿರ್ತೈತಿ ರೀ? ಜೀವಕೋಶ ಅನ್ನೋದಾಗಿರ್ತೈತಿ. ಆದ್ರೆ ನಾವು ಯಾವ್ದ್ರ ಬಗ್ಗೆ ಮಾತಾಡತ್ತೀವಿ? ಪರಿಸರದ ಬಗ್ಗೆ ಮಾತಾಡತ್ತಿದ್ದೀವಿ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ರೀ? ಪರಿಸರದ ಬಗ್ಗೆ. ಹೌದಾ? ಜೀವಿಯ ಮೂಲ ಘಟಕ ಜೀವಕೋಶ ಕರೆಕ್ಟ್. ಆದ್ರೆ ಪರಿಸರದೊಳಗ ಜೀವಿನೇ ಮೂಲ ಘಟಕ. ಜೀವಿನೇ ಮೂಲ ಘಟಕ ಆಗಿರ್ತದ. ಪರಿಸರದ ಮೂಲ ಘಟಕ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಜೀವಿ. ಆರ್ಗನೈಜೇಷನ್. ಆರ್ಗನೈಜೇಷನ್ ಯಾವ್ದ್ರಿ? ಆರ್ಗನೈಜೇಷನ್ ಆಗಿತ್ತು. ಸಾರಿ, ಆರ್ಗ್ಯಾನಿಸಮ್ ಆಗಿತ್ತು. ಸಾರಿ, ಆರ್ಗ್ಯಾನೈಜೇಷನ್ ಆಗಿತ್ತು. ಅದು ಮತ್ತು ಆರ್ಗ್ಯಾನಿಸಮ್ ಆಗಿತ್ತು. ಓಕೆನಾ? ಎಸ್. ಸೊ ನೋಡಿ, ಜೀವಿಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪ್ರಭೇದ ಅಂತ ಕರೀತಾರೆ. ಪ್ರಭೇದ, ಸ್ಪೀಸೀಸ್ ಅಂತ ಕರೀತಾರೆ. ಸ್ಪೀಸೀಸ್ ಅಂತ ಕರೀತಾರೆ. ನೋಡ್ರಿ, ಒಂದು ಜೀವಿ ಸಂತಾನೋತ್ಪತ್ತಿಯ ಮೂಲಕ ಏನಂತಾರದು ಫರ್ಟೈಲ್ ಆಫ್ಸ್ಪ್ರಿಂಗ್ಸ್ಗಳನ್ನು. ಫರ್ಟೈಲ್ ಆಫ್ಸ್ಪ್ರಿಂಗ್ ಅಂತಾರೆ ಕನ್ನಡದೊಳಗೆ. ಇದಕ್ಕೆ ಏನಂತಾರೆ? ಫಲವತ್ತಾದ ಸಂತತಿಯನ್ನ ಹುಟ್ಟತೈತಲ್ರಿ, ಫಲವತ್ತಾದ ಸಂತತಿಯನ್ನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪ್ರಭೇದ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ರಭೇದ. ಫಲವತ್ತಾದ ಸಂತತಿ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಮುಂದೆ ಈ ಹುಟ್ಟಿರುವಂತ ಜೀವಿಗಳಿಂದ ಹುಟ್ಟಿರುವಂತ ಪ್ರಭೇದ ಏನೈತಲ್ರಿ, ಇದು ತನ್ನ ವಂಶವನ್ನು ಬೆಳೆಸುವಂತ ಸಾಮರ್ಥ್ಯವನ್ನು ಹೊಂದಿರಬೇಕು. ಇದಕ್ಕೆ ಫಲವತ್ತಾದ ಸಂತತಿಯನ್ನು ಹೊಂದಿರುವಂತ ಪ್ರಭೇದಗಳು, ಜೀವಿಗಳು ಅಂತ ಕರೀತಾರೆ. ಹ್ಞೂ ಅಂತೀರಿ? ಎಸ್ ಸರ್. ನೋಡ್ರಿ, ನೆಕ್ಸ್ಟ್ ಜೀವಿಗಳ ಗುಂಪಿಗೆ ಏನಂತ ಕರೀತಾರೆ? ಪ್ರಭೇದಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀವಿ ಸಂದಣಿ ಅಂತ ಕರೀತಾರೆ. ಜೀವಿ ಸಂದಣಿ ಅಥವಾ ಇದಕ್ಕೆ ಇಂಗ್ಲಿಷ್ ಒಳಗೆ ಪಾಪ್ಯುಲೇಷನ್ ಅಂತ ಕರೀತಾರೆ. ಪಾಪ್ಯುಲೇಷನ್. ಏನು ಸರ್ ಪಾಪ್ಯುಲೇಷನ್ ಅಂದ್ರೆ? ನೋಡ್ರಿ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಭೇದಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀವಿ ಸಂದಣಿ ಅಂತ ಕರೀತಾರೆ. ಹೌದಾ? ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಜೀವಿಗಳ ಗುಂಪಿಗೆ. ಫಾರ್ ಎಕ್ಸಾಂಪಲ್, ಬೆಳಗಾವಿಯಲ್ಲಿರುವಂತಹ ಜನಗಳ ಸಂಖ್ಯೆ, ಮಾನವ ಪ್ರಭೇದ ಸಂಖ್ಯೆ ಎಷ್ಟದ? ಒಂದು ಬೆಳಗಾವಿ ಎಂಬ ಜಿಲ್ಲೆ ಒಳಗೆ ಎಷ್ಟೈತಪ್ಪ ಅಂತ ಕೇಳಿದ್ರೆ ಇಷ್ಟೊಂದು ಸಂಖ್ಯೆ ಹೇಳ್ತೀರಿ. ಆ ಪಾಪ್ಯುಲೇಷನ್ ಏನಪ್ಪಾ ಅಂತ ಕೇಳಿದ್ರೆ ಅದಕ್ಕೆ ಜೀವಿ ಸಂದಣಿ ಅಂತ ಕರೀತಾರೆ. ಏನಂತ ಕರೀತಾರ? ಜೀವಿ ಸಂದಣಿ. ಹೌದಾ? ಹಂಗಂದ್ರೆ ಈ ಬೆಳಗಾವಿ ಅನ್ನೋದ್ರೊಳಗೆ ಕೇವಲ ಮಾನವರಟ್ಟೆ ಅದಾವೇನ್ರಿ? ಇಲ್ಲ. ಇಂಥ ನೋಡ್ರಿ, ಮನುಷ್ಯರದಾವ್,
ಹೌದಾ? ನಾಯಿಗಳಿರ್ಬೋದು, ಕತ್ತಿಗಳಿರ್ಬೋದು, ಸಾಕನ್ನೋ ಜೀವಿಗಳು, ಸಾಕು ರಗಡ್ ಸೂಕ್ಷ್ಮ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಎನ್ ನಂಬರ್ ಆಫ್ ಸ್ಪೀಸೀಸ್ ಅದಾವ್ರಿ. ಎನ್ ನಂಬರ್ ಆಫ್ ಸ್ಪೀಸೀಸ್ ಕಂಡು ಬರ್ತಾವ ನೋಡ್ರಿ. ಹಿಂಗ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡು ಬರುವಂತಹ ಬೇರೆ ಬೇರೆ ಪ್ರಭೇದಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀವಿ ಸಮುದಾಯ ಅಂತ ಕರೀತಾರೆ. ಜೀವಿ ಸಮುದಾಯ ಅಥವಾ ಆಂಗ್ಲ ಭಾಷೆ ಒಳಗ ಕಮ್ಯುನಿಟಿ ಅಂತ ಕರೀತಾರೆ. ಏನಂತ ಕರೀತಾರೆ? ಕಮ್ಯುನಿಟಿ. ಸಿಂಪಲ್ ಆಗಿ ನೋಡ್ರಿ, ಏನು ಹೇಳಿದೆ? ಜೀವಿ ಹಿಂದೆ ಒಂದೇ, ಇದೇ ರೀತಿ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಕರೀತಾರ. ಅದು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥ ಜೀವಿಗಳ ಗುಂಪಿಗೆ, ಪ್ರಭೇದಗಳ ಗುಂಪಿಗೆ ಜೀವಿ ಸಂಧಾನ ಅಥವಾ ಪಾಪ್ಯುಲೇಷನ್ ಅಂತ ಕರೀತಾರ. ಹೌದಾ? ಈ ಜೀವಿ ಸಂಧಾನ ಒಂದು ನಿರ್ದಿಷ್ಟ ಪ್ರದೇಶವನ್ನು ಸೂಚಿಸಿಕೊಂಡೇವಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೇವಲ ಒಂದೇ ಜೀವಿ ಇರಂಗಿಲ್ರಿ. ಎನ್ ನಂಬರ್ ಆಫ್ ಸ್ಪೀಸೀಸ್, ಬೇರೆ ಬೇರೆ ರೀತಿಯ ಪ್ರಭೇದಗಳು ಕಂಡು ಬರ್ತಾವ. ಒಂದು ನಿರ್ದಿಷ್ಟವಾದ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ, ಒಂದು ನಿರ್ದಿಷ್ಟವಾದ ಪ್ರಭೇದ ಏನಂತಾರೆ, ಭೌಗೋಳಿಕ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕಂಡುಬರುವಂಥ ಬೇರೆ ಬೇರೆ ರೀತಿಯ ಪ್ರಭೇದಗಳ ಸಂಖ್ಯೆಗೆ ಅಥವಾ ಪ್ರಭೇದಗಳ ಸಂದಣಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀವಿ ಸಮುದಾಯ ಅಂತ ಕರೀತಾರೆ. ಇಲ್ಲಿ ಹೇಳತ್ತಿ ನಿಮಗೆ ಬೆಳಗಾವಿ ಒಳಗೆ ಕೇವಲ ಮನುಷ್ಯರಟ್ಟೆ ಇಲ್ಲ, ಬೇರೆ ಬೇರೆವೆಲ್ಲ ಕಂಡು ಹಂದಿಗಳಿರ್ಬೋದು, ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಸಾಕು ನೋಡಿ ಜೀವಿಗಳದಾವ್ರಿ. ಅದಕ್ಕೆ ಏನಂತ ಕರೀತಾರ? ಸಮುದಾಯ ಅಂತ ಕರೀತಾರೆ. ಏನಂತ ಕರೀತಾರೆ? ಸಮುದಾಯ ಅಂತ ಕರೀತಾರೆ. ಮುಂದಕ್ಕೆ ಬರಲ, ತಿಳಿತಾ ಇದು ಏನು ಹೇಳಿದ್ನಿ ಅಂತೇಳಿ? ಎಸ್ ಸರ್. ಮುಂದಿನ ಪ್ರಶ್ನೆ ನೋಡ್ರಿ, ಎಲ್ಲಿದ್ದೇವೆ ನಾವು? ಇಲ್ಲಿ ಹಿಂದೆ ಸಮುದಾಯದೊಳಗಿದ್ದೀವಿ, ಮುಂದಕ್ಕೆ ಬರ್ತೀವಿ ಕಮ್ಯುನಿಟಿ ಒಳಗಿದ್ದೀವಿ. ನೆಕ್ಸ್ಟ್ ಕಮ್ಯುನಿಟಿಯಿಂದ ಏನಾಕೈತಿ ತೊಗೊಂಡ್ಬಿಡ್ತೀನಿ ನೋಡ್ರಿ. ಇಲ್ಲಿ ಕಮ್ಯುನಿಟಿಯಿಂದ ನೆಕ್ಸ್ಟ್ ಏನಾಕೈತಪ್ಪ ಅಂತ ಕೇಳಿದ್ರೆ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ ರಚನೆ ಆಕೈತಿ. ಏನು ಸರ್ ಹಿಂಗಂದ್ರೆ? ಏನು ಹೇಳಿದ್ರೆ ತಿಳಿಲಿಲ್ಲ, ಕೇಳ್ರಿ ಹೇಳ್ತೀನಿ ಕರೆಕ್ಟಾಗಿ. ಏನು ಸರಿ ನೋಡ್ರಿ, ಬೇರೆ ಬೇರೆ ರೀತಿಯ ಜೀವಿಗಳದಾವು. ನಾಲ್ಕರ ಹಿಂದೆ ಹೇಳಿದ್ದೆ ನಿಮಗೆ, ಪರಿಸರದೊಳಗೆ ಜೈವಿಕ ಮತ್ತು ಅಜೈವಿಕ ವಸ್ತುಗಳದಾವು. ಅವು ಏನು ಮಾಡ್ತಾವೆ? ಒಂದಕ್ಕೊಂದು ಸಂವಹನ ನಡೆಸ್ತಾವೆ. ಕಮ್ಯುನಿಟಿ ಅಂದರೆ ಬೇರೆ ಬೇರೆ ಪ್ರಭೇದದ ಜೀವಿಗಳದಾವ. ಆ ಬೇರೆ ಬೇರೆ ಪ್ರಭೇದದ ಜೀವಿಗಳು ಏನು ಮಾಡತ್ತವಪ್ಪ ಅಂತ ಕೇಳಿದ್ರೆ ಒಂದು ಮತ್ತು ಇನ್ನೊಂದರ ನಡಬರ್ಕ ಸಂವಹನವನ್ನು ಮಾಡತ್ತವ. ಜೀವಿಗಳು ಒಂದು ಮತ್ತು ಇನ್ನೊಂದು ಜೀವಿಗಳ ಮಧ್ಯೆ ನಡೆಯುವಂಥ ಸಂವಹನದಿಂದ ಉಂಟಾಗುವಂಥ ವ್ಯವಸ್ಥೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ, ಈ ವ್ಯವಸ್ಥೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಜೀವಿಗಳು ಮಧ್ಯೆ ನಡೆಯುವಂಥ ಸಂವಹನ ಮತ್ತು ಜೀವಿಗಳು ಮತ್ತು ನಿರ್ಜೀವಿಗಳ ಮಧ್ಯೆ ನಡೆಯುವಂಥ ಸಂವಹನದಿಂದ ಏನಾಕೈತಪ್ಪ ಅಂತ ಕೇಳಿದ್ರೆ ಒಂದು ವ್ಯವಸ್ಥೆ ಉತ್ಪಾದನೆ ಆಕೈತಿ. ಈ ವ್ಯವಸ್ಥೆಗೆ ಏನಂತ ಕರೀತಾರೆ? ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಒಂದು ವೇಳೆ ಈ ವ್ಯವಸ್ಥೆ ನೀರಿನೊಳಗೆ ಹಾಕಿತಪ್ಪ ಅಂತ ಕೇಳಿದ್ರೆ, ಇಂಟರಾಕ್ಷನ್ ಸಂವಹನ ನೀರಿನಲ್ಲಿರುವಂಥ ಜೀವಿಗಳ ಮಧ್ಯೆ ನಡೀತಿತ್ತಪ್ಪ ಅಂತ ಕೇಳಿದ್ರೆ ಇದಕ್ಕೆ ಏನಂತ ಕರೀತಾರ? ಜಲ ಪರಿಸರ ವ್ಯವಸ್ಥೆ ಅಂತ ಕರೀತಾರ. ಜಲ ಪರಿಸರ ವ್ಯವಸ್ಥೆ. ಅದೇ ಒಂದು ರೀತಿ ಭೂಮಿ ಮೇಲಿರುವಂಥ ಜೀವಿಗಳ ಮಧ್ಯೆ ನಡೀತಿತ್ತಂದ್ರೆ ಇದಕ್ಕೆ ಭೂ ಪರಿಸರ ವ್ಯವಸ್ಥೆ. ಇಂಗ್ಲೀಷ್ ಒಳಗೆ ಏನಂತಾರೆ ನೋಡ್ರಿ ಇದಕ್ಕೆ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಕರೀತಾರ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಇದು ಅಕ್ವಾಟಿಕ್ ಎಕೋಸಿಸ್ಟಮ್. If the interaction is between terrestrial organisms, it is said to be it's a terrestrial ecosystem. If the interaction is between aquatic animals or aquatic organisms, then it is said to be an aquatic ecosystem. ಅರ್ಥ ಆಗತ್ತದ್ರಿ? ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಕಮ್ಯುನಿಟಿ ಒಳಗಿರುವಂಥ ಕಮ್ಯುನಿಟಿ ಬಿಟ್ಟೇ ಬಿಡ್ರಿ, ಸಮುದಾಯ ಅನ್ನೋದು ಬಿಟ್ಟೇ ಬಿಡೋಣ. ಎರಡು ಜೀವಿ ಮತ್ತು ಜೀವಿಗಳ ನಡುವೆ ಅಥವಾ ಜೀವಿ ಮತ್ತು ನಿರ್ಜೀವಿಗಳ ಮಧ್ಯೆ ನಡೆಯುವಂತಹ ಒಂದು ಇಂಟರಾಕ್ಷನ್ಗೆ ಅಥವಾ ಒಂದು ಸಂವಹನಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಇದನ್ನು, ಅಥವಾ ಸಂವಹನದಿಂದ ಉತ್ಪಾದನೆ ಆಗಿರುವಂಥದ್ದು ಅಥವಾ ಸಂವಹನೆಯಿಂದ ಮಾಡಲ್ಪಟ್ಟಿರುವಂಥ ವ್ಯವಸ್ಥೆಯನ್ನು ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಯಾವ ವ್ಯವಸ್ಥೆ? ಪರಿಸರ ವ್ಯವಸ್ಥೆ. ಹ್ಞೂ ಅಂತೀರಿ? ಎಸ್ ಸರ್. ಸೊ ಇದು ನೋಡ್ರಿ, ಎಷ್ಟು ರೀತಿ ಪರಿಸರ ವ್ಯವಸ್ಥೆ ಅದಾವ್ರಿ? ಎರಡು ರೀತಿ ಪರಿಸರ ವ್ಯವಸ್ಥೆ, ಒಂದು ಭೂ ಪರಿಸರ ವ್ಯವಸ್ಥೆ, ಇನ್ನೊಂದು ಜಲ ಪರಿಸರ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಆ್ಯಂಡ್ ಅಕ್ವಾಟಿಕ್ ಎಕೋಸಿಸ್ಟಮ್. ಎರಡು ರೀತಿ ಪರಿಸರ ವ್ಯವಸ್ಥೆಗಳು ಕಂಡು ಬರ್ತಾವೆ. ಎಸ್ ಸರ್. ಒಂದ್ಸಲ UPSC ಪ್ರಶ್ನೆ ಕೇಳಿದ್ರು, ಎರಡು ಅಂಶಗಳು ಏನಾದರೂ ಎಕೋಸಿಸ್ಟಮ್ ರಚನೆ ಆಗೋದಕ್ಕೆ ಎರಡು ಅಂಶಗಳು ಅವಶ್ಯಕವಾಗಿರ್ತಾವೆ. ಎರಡು ಅಂಶಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ, ಒಂದೇದು ಕಮ್ಯುನಿಟಿ, ಎರಡನೇದು ಇಂಟರಾಕ್ಷನ್. ಎರಡನೇದೇನ್ರಿ? ಇಂಟರಾಕ್ಷನ್ ಆಗಬೇಕು. ಕಂಪಲ್ಸರಿ ಇಂಟರಾಕ್ಷನ್ ಆದರೆ ಮಾತ್ರ ವ್ಯವಸ್ಥೆ ರಚನೆ ಆಕೈತಿ. ಇದಕ್ಕೆ ಏನಂತ ಕರೀತಾರ? ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್ ಅಂತ ಕರೀತಾರೆ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ರಿ, ಏನು ಹೇಳತ್ತಿದ್ದೆ ನಾ? ಜೀವಿ ಪರಿಸರ ಸಂರಚನೆ ಹಂತಗಳು ಹೇಳತ್ತಿದ್ದೆ. ಈಗ ನಾವು ಎಲ್ಲಿಗೆದೇವು? ಪರಿಸರ ವ್ಯವಸ್ಥೆಗೆದೇವು. ಇಂಥ ಪರಿಸರ ವ್ಯವಸ್ಥೆಗಳ ಗುಂಪಿಗೆ ಏನಂತ ಕರೀತಾರೆ ಸರ್? ಪರಿಸರ ವ್ಯವಸ್ಥೆಗಳ ಗುಂಪಿಗೆ ಭೂದೃಶ್ಯ ಅಂತ ಕರೀತಾರೆ.
ಭೂದೃಶ್ಯ ಅಂತ ಕರೀತಾರೆ. ಇಂಗ್ಲೀಷ್ ಒಳಗೆ ಲ್ಯಾಂಡ್ಸ್ಕೇಪ್ ಅಂತ ಕರೀತಾರೆ. ಇದನ್ನು ಲ್ಯಾಂಡ್ಸ್ಕೇಪ್ ಅಂತ ಕರೀತಾರೆ ಇಂಗ್ಲೀಷ್ ಒಳಗೆ. ಅ ಗ್ರೂಪ್ ಆಫ್ ಎಕೋಸಿಸ್ಟಮ್ಸ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ಸ್ಕೇಪ್. ಲೆಟ್ ಮಿ ಟೆಲ್ ಯು ಒನ್ ಎಕ್ಸಾಂಪಲ್, ದಟ್ ಈಸ್ ವೆಸ್ಟರ್ನ್ ಘಾಟ್ಸ್. ಪಶ್ಚಿಮ ಘಟ್ಟಗಳನ್ನು ತಗೋರಿ. ಪಶ್ಚಿಮ ಘಟ್ಟಗಳನ್ನು ತಗೋರಿ. ಏನು ವಿಶೇಷತೆ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ? ನೋಡ್ರಿ, ಪಶ್ಚಿಮ ಘಟ್ಟಗಳು ಅನ್ನೋದೊಂದು ಭೂಪ್ರದೇಶ ಆಗಿರ್ತದ. ಈ ಭೂಪ್ರದೇಶದೊಳಗೆ ಎಷ್ಟು ನದಿಗಳು ಇರ್ಲಿಕ್ಕಿಲ್ರಿ? ನದಿಗಳು ಅದಾವಪ್ಪ ಅಂತ ಕೇಳಿದ್ರೆ ಜಲ ಪರಿಸರ ವ್ಯವಸ್ಥೆ ಇರ್ಬೋದಾ? ಭೂಮಿ ಐತಿ. ಭೂಮಿ ಅಂದರೆ ಗುಡ್ಡದ ಬೆಟ್ಟ ಗುಡ್ಡಗಳು ಕಂಡು ಬರತ್ತಾವ, ಹೌದಾ? ಮೈದಾನಗಳು ಕಂಡು ಬರತ್ತಾವ. ಗುಡ್ಡ ಬೆಟ್ಟ ಮೈದಾನಗಳು ಕಂಡು ಬರತ್ತಾವ. ಅಂದ್ರೆ ಇದು ಯಾವ್ದ್ರಿ? ಭೂ ಪರಿಸರ ವ್ಯವಸ್ಥೆ ಆಗಿರ್ತೈತಿ. ಅಂದ್ರೆ ಒಂದು ನಿರ್ದಿಷ್ಟವಾಗಿರುವಂಥ ಪ್ರದೇಶದೊಳಗೆ ಏನು ಕಂಡು ಬರತೈತಿ? ಬೇರೆ ಬೇರೆ ರೀತಿಯ ಪರಿಸರ ವ್ಯವಸ್ಥೆಗಳು ಕಂಡು ಬರತ್ತಾವ. ಅದಕ್ಕೆ ಭೂದೃಶ್ಯ ಅಂತ ಕರೀತಾರೆ. ಅಥವಾ ಡೆಫಿನಿಷನ್ ಕೇಳ್ರಿ, ಒಂದು ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶದಲ್ಲಿ ಕಂಡು ಬರುವಂತಹ ಬೇರೆ ಬೇರೆ ರೀತಿಯ ಪರಿಸರ ವ್ಯವಸ್ಥೆಯನ್ನು ಹೊಂದಿರುವಂಥ ನಿರ್ದಿಷ್ಟವಾದ ಭೌಗೋಳಿಕ ಪ್ರದೇಶಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಭೂದೃಶ್ಯ ಅಂತ ಕರೀತಾರೆ. ಎಕ್ಸಾಂಪಲ್ ನಿಮ್ಮ ಮುಂದೈತಿ ಪಶ್ಚಿಮ ಘಟ್ಟಗಳು ಅನ್ನೋದು. ಅರ್ಥ ಆಕೈತ್ರಿ? ಅರ್ಥ ಆಗತೈತಿ ಎಲ್ಲರಿಗೆ? ಎಸ್ ಸರ್, ಮುಂದಕ್ಕೆ ಬರ್ತೀನಿ. ವಿಶೇಷತೆ ಏನು ಮತ್ತೆ ನೋಡ್ರಿ, ಈ ಭೂದೃಶ್ಯಗಳ ಗುಂಪಿಗೆ ಬಯೋಮ್ ಅಂತ ಕರೀತಾರೆ. ಕೆಲವೊಂದು ಬುಕ್ ಒಳಗೆ ಭೂ ಸಮೂಹ ಅಂತ ಕರೀತಾರೆ. ಸೊ ಸದ್ಯಕ್ಕೆ ಕನ್ನಡದಾಗೂ ಬಯೋಮ್ ಅಂತಾನೆ ಕರೆಯೋಣ ಅದನ್ನು. ನೋಡ್ರಿ ಕಮ್ಯುನಿಟಿಗಳ ನಡಬರ್ಕ ಇಂಟರಾಕ್ಷನ್ ಆಗಿ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ ರಚನೆ ಆಯಿತು. ಪರಿಸರ ವ್ಯವಸ್ಥೆಗಳ ಗುಂಪಿಗೆ ಭೂದೃಶ್ಯ ಅಂತ ಕರಿದ್ವಿ. ಈ ನೆಕ್ಸ್ಟ್ ಸಿಂಪಲ್ ಆಗಿ ತಿಳ್ಕೊಬೋದಲ್ಲ, ಭೂದೃಶ್ಯಗಳ ಗುಂಪಿಗೆ ಏನಂತ ಕರೀತಾರೆ? ಬಯೋಮ್ ಅಂತ ಕರೀತಾರೆ. ನೋಡ್ರಿ, ನಿರ್ದಿಷ್ಟವಾಗಿರುವಂತಹ ಭೌಗೋಳಿಕ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಒಂದು ಪ್ರದೇಶಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಬಯೋಮ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ದೇಶದೊಳಗೆ ಸಾಕನ್ನುವಷ್ಟು ಇಂಥ ಲ್ಯಾಂಡ್ಸ್ಕೇಪ್ಗಳು ಕಂಡು ಬರ್ತಾವ. ಆದ್ರೆ ಬಯೋಮ್ ಅನ್ನುವಂಥದ್ರಲ್ಲಿ ಸಾಕನ್ನುವಷ್ಟು ದೇಶಗಳು ಕಂಡು ಬರ್ತಾವೆ. ಒಂದು ನಿರ್ದಿಷ್ಟವಾಗಿರುವಂತಹ ಭೌಗೋಳಿಕ ಗುಣಗಳನ್ನು ಹೊಂದಿರುವಂತಹ ಭೌಗೋಳಿಕ ಪ್ರದೇಶಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಬಯೋಮ್ ಅಂತ ಕರೀತಾರ. ನೀವೆಲ್ಲರೂ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ, ಹಿಮಾಲಯನ್ ಬಯೋಮ್ ಅಥವಾ ಸಿಂಪಲ್ ಆಗಿ ಏನು ಹೇಳ್ಬೇಕು, ಭೂದೃಶ್ಯಗಳ ಗುಂಪಿಗೆ ಏನಂತ ಕರೀತಾರ? ಬಯೋಮ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಹಿಮಾಲಯನ್ ಬಯೋಮ್ ಇಲ್ಲೈತೆ ನೋಡ್ರಿ. ಪಾಕಿಸ್ತಾನದೊಳಗೆ ಹಂಚಿಕೆ ಆಗೈತಿ. ಒಂದು ನಿಮಿಷ. ಪಾಕಿಸ್ತಾನದೊಳಗೆ ಹಂಚಿಕೆ ಆಗೈತಿ. ಇಲ್ಲಿ ನೋಡ್ರಿ, ಅಫ್ಘಾನಿಸ್ತಾನಕ್ಕೂ ಸ್ವಲ್ಪ ಐತೆ, ಹೌದಾ? ಇಂಡಿಯಾದೊಳಗೆ ಐತೆ, ನೇಪಾಳ, ಭೂತಾನ, ಚೀನಾ, ಹೌದಾ? 1 2 3 4 5 6 ದೇಶಗಳಲ್ಲಿ ಹರಡಿಕೆ ಆಗೈತಿ. ಎಲ್ಲ ಕಡೆನೂ ಇಲ್ಲಿಂದ ಇಲ್ಲಿ ತನಕ ಎಲ್ಲ ಕಡೆ ಏನಾಗಿರ್ತೈತಪ್ಪ ಅಂತ ಕೇಳಿದ್ರೆ ಒಂದೇ ರೀತಿಯ ವಾತಾವರಣ ಗುಣಲಕ್ಷಣಗಳಿರ್ತಾವೆ. ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಸೇಮ್ ಇರ್ತವೆ ಎಲ್ಲ ಕಡೆ. ಇಂಥ ಒಂದು ಗುಂಪಿಗೆ ಅಥವಾ ಇಂಥ ಒಂದು ಎಕೋಸಿಸ್ಟಮ್ಗೆ ಏನಂತ ಕರೀತಾರಪ್ಪ, ಇಂಥ ಒಂದು ಲ್ಯಾಂಡ್ಸ್ಕೇಪ್ಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಕಾಲ್ಡ್ ಟು ಬಿ ಬಯೋಮ್ ಅಂತ ಕರೀತಾರೆ. ಓಕೆನಾ? ಸೊ ಬಯೋಮ್ಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಬಯೋಸ್ಪಿಯರ್ ಅಂತ ಕರೀತಾರೆ. ಬಯೋಸ್ಪಿಯರ್ ಅಂತ ಕರೀತಾರೆ. ಒಂದು ಜೀವಿಯನ್ನು ಸುಸ್ಥಿರವಾಗಿ ಸಾಕುವ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಗೋಳವನ್ನು ಜೀವಗೋಳ ಅಂತ ಕರೀತಾರೆ. ಯಾವ ಗೋಳ? ಜೀವಗೋಳ ಆಗಿರ್ತದೆ. ಯಾವ ಗೋಳ ರೀ? ಜೀವಗೋಳ ಆಗಿರ್ತದೆ. ಅರ್ಥ ಆಗತೈತೆ? ಒಂದು ಜೀವಿಯನ್ನು ನಿರ್ದಿಷ್ಟವಾಗಿ ಸುಸ್ಥಿರವಾಗಿ ಸಾಕಿ ಸಲುವಂಥ ಸಾಮರ್ಥ್ಯ ಹೊಂದಿರುವಂತಹ ಒಂದು ಗೋಳವನ್ನು ಏನಂತ ಕರೀತಾರ? ಜೀವಗೋಳ ಅಂತ. ನೋಡ್ರಿ, ಬಯೋ ಅಂದ್ರೆ ಜೀವ, ಸ್ಪಿಯರ್ ಅಂದ್ರೆ ಗೋಳ, ಜೀವಗೋಳ ಅಂತ ಕರೀತಾರೆ. ಅಥವಾ ಸಾಕನ್ನುವಷ್ಟು ಹಲವಾರು ಬಯೋಮ್ಗಳನ್ನು ಒಳಗೊಂಡಿರುವಂಥ ಗೋಳವನ್ನು ಜೀವಗೋಳ ಅಂತ ಕರೀತಾರೆ. ನೋಡ್ರಿ, ನಾ ಏನು ಹೇಳತ್ತಿದ್ದೆ? ಎಕಾಲಜಿಕಲ್ ಆರ್ಗನೈಜೇಷನ್. ನೋಡ್ರಿ, ಹಂತಗಳ ಮೊದಲಿನ ಜೀವಿ ರಚನೆ, ಜೀವಿಯಿಂದ ಪ್ರಭೇದಗಳದು, ಪ್ರಭೇದದಿಂದ ಜೀವಿ ಸಂದಣಿ ಬಂತು, ಜೀವಿ ಸಂದಣಿಯಿಂದ ಜೀವಿ ಸಮುದಾಯ ಬಂತು, ಜೀವಿ ಸಮುದಾಯದಿಂದ ಪರಿಸರ ವ್ಯವಸ್ಥೆ ಬಂತು, ಪರಿಸರ ವ್ಯವಸ್ಥೆಯಿಂದ ಭೂದೃಶ್ಯಗಳು ಬಂದು, ಭೂದೃಶ್ಯದಿಂದ ಬಯೋಮ್ ಆಯಿತು, ಬಯೋಮ್ದಿಂದ ಏನಾಯಿತು? ಜೀವಗೋಳಾಯಿತು. ಸೊ ಇವೇನು ಹಂತಗಳದಾವಲ್ಲ, ಈ ಹಂತಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪರಿಸರ ಸಂರಚನೆಯ ಹಂತಗಳು ಅಂತ ಕರೀತಾರೆ. ಯಾರ ಹಂತಗಳು ರೀ? ಪರಿಸರ ಸಂರಚನೆಯ ಹಂತಗಳು. ಎಲ್ಲಿಂದ? ಜೀವಿಯಿಂದ ಶುರುವಾಗಿ ಎಲ್ಲಿ ತನ? ಬಯೋಸ್ಪಿಯರ್ ತನ ಹೋಗಿತ್ತು. ಇದಕ್ಕೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪರಿಸರ ಸಂರಚನೆಯ ಹಂತಗಳು ಅಂತ ಕರೀತಾರೆ. ಅರ್ಥ ಆಗತ್ರಿ ನಿಮಗೆ? ತಿಳಿತದಂತ ಅನ್ಕೊಂತೀನಿ. ಓಕೆನಾ? ಎಸ್. ಸೊ ಇನ್ನೊಂದ್ಸಲ ಸ್ಕಿಮ್ಯಾಟಿಕ್ ಆಗಿ ನೋಡಿಬರೋಣ. ನೋಡಿ, ಇಲ್ಲಿ ಒಂದು ಜಿಂಕೆ ಐತಿ, ಹೌದಾ? ಇದಕ್ಕೆ ಏನಂತ ಕರಿತೀರಿ ನೀವು? ಇದನ್ನು ಜೀವಿ ಅಂತ ಕರಿತೀರಿ. ಒಂದೇ ಜೀವಿ ಐತಿ,
ಹೌದಾ? ಇಲ್ಲಿ ನೋಡ್ರಿ, ಬೇರೆ ಬೇರೆ ರೀತಿಯ ಜಿಂಕೆಗಳದಾವ. ಇದು ಜಿಂಕೆ ಪ್ರಭೇದ. ಸಾಕನ್ನುವಷ್ಟು ಜಿಂಕೆಗಳು ಕಂಡು ಬರತ್ತವ. ಸಾಕನ್ನುವಷ್ಟು ಜಿಂಕೆಗಳು ಕಂಡು ಬರತ್ತವ. ಇದಕ್ಕೇನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜಿಂಕೆಗಳ ಜೀವಿ ಸಂದಣಿ, ಜಿಂಕೆಗಳ ಪಾಪ್ಯುಲೇಷನ್ ಅಂತ ಕರೀತಾರೆ. ಪಾಪ್ಯುಲೇಷನ್ ಅಂತ ಕರೀತಾರೆ. ಆದ್ರೆ ಈ ಪ್ರದೇಶದೊಳಗೆ ಕೇವಲ ಜಿಂಕೆಗಳು ಅಷ್ಟೇ ಅದಾವ. ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಸಿಂಹಗಳು ಸಿಂಹ ಅದಾವ, ನಾಯಿ ಅದಾವ, ಗೊತ್ತಿಲ್ಲ. ನೋಡ್ರಿ ಇಲ್ಲಿ ಗರುಡ ಐತಿ, ಇಲ್ಲಿ ಏನದಾವ ಇವು ಆಕಳದಾವ, ಇಲ್ಲಿ ಜಿಬ್ರಾ ಅದ, ಇಲ್ಲಿ ಮತ್ತೊಂದು ಏನದ ಇದೆ ಜೀವಿ ಏನಿದು ಡಿಯರ್ ಐತಿ. ಹೌದಾ? ನೋಡ್ರಿ, ಒಂದು ಪಾಪ್ಯುಲೇಷನ್ ಒಂದು ನಿರ್ದಿಷ್ಟ ಪ್ರದೇಶದೊಳಗಡೆ ಕೇವಲ ಇವು ಮಾತ್ರ ಇರಂಗಿಲ್ಲ, ಇವ್ರ ಜೊತೆಗೆ ಬೇರೆ ಬೇರೆ ಜೀವಿಗಳು ಇರ್ತಾವೆ. ಬೇರೆ ಬೇರೆ ಜೀವಿಗಳು ಇರ್ತಾವ. ಸೊ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಬೇರೆ ಬೇರೆ ಜೀವಿಗಳ ಅಥವಾ ಬೇರೆ ಬೇರೆ ಪ್ರಭೇದಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಏನಂತ ಕರೀತಾರ್ರಿ? ಕಮ್ಯುನಿಟಿ, ಸಮುದಾಯ ಅಂತ ಕರೀತಾರೆ. ಕಮ್ಯುನಿಟಿ ಅಂತ ಕರೀತಾರೆ. ಓಕೆನಾ? ಮುಂದಕ್ಕೆ ಬರ್ತೀನಿ. ಕಮ್ಯುನಿಟಿ ಆದ್ಮೇಲೆ ಏನಾಗೈತ್ರಿ? ಈ ಕಮ್ಯುನಿಟಿಗಳು ಒಂದಕ್ಕೊಂದು ಏನು ಮಾಡ್ತಾವೆ? ಇಂಟರಾಕ್ಷನ್ ಮಾಡ್ತಾವೆ. ಒಂದಕ್ಕೊಂದು ಏನು ಮಾಡ್ತಾವ? ಇಂಟರಾಕ್ಷನ್ ಮಾಡ್ತಾವ. ಈ ಇಂಟರಾಕ್ಷನ್ ಇಂದ ಉತ್ಪಾದನೆ ಆಗಿರುವಂಥ ವ್ಯವಸ್ಥೆಗೆ ಏನಂತ ಕರಿತೀರಿ? ಇಲ್ಲಿ ನೋಡ್ರಿ, ಪರಿಸರ ವ್ಯವಸ್ಥೆ ಅಂತ ಕರಿತೀರಿ. ಪರಿಸರ ವ್ಯವಸ್ಥೆ. ಯಾವ ವ್ಯವಸ್ಥೆ? ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಅರ್ಥ ಆಗುತ್ತಾ? ನೋಡ್ರಿ, ಪರಿಸರ ವ್ಯವಸ್ಥೆ. ನೋಡ್ರಿ, ಸೂರ್ಯ ಅದಾರ, ಅಬಯೋಟಿಕ್ ಕಾಂಪೊನೆಂಟ್, ಕ್ಲೌಡ್ ಅದಾವ. ನೋಡ್ರಿ, ಮಣ್ಣು ಐತಿ, ಭೂಮಿ ಐತಿ, ಸಸ್ಯಗಳದಾವು, ಇಲ್ಲೊಳಗೆ ಜೀವಿಗಳದಾವು. ನೋಡಿ ಸಾಕು, ನೋಡಿ ನೀರು ಅದಾವು. ಎಲ್ಲ ಜೀವಿಗಳು, ನಿರ್ಜೀವಿಗಳ ಮಧ್ಯೆ ನಡೆಯುವಂಥ ಸಂವಹನದಿಂದ ಉತ್ಪಾದನೆ ಆಗಿರುವಂಥ ವ್ಯವಸ್ಥೆಗೆ ಏನಂತ ಕರೀತಾರ? ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಯಾವ ವ್ಯವಸ್ಥೆ ಅಂತ ಕರೀತಾರೆ? ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆಯಿಂದ ಏನಾಕೈತಿ? ನೆಕ್ಸ್ಟ್ ಲ್ಯಾಂಡ್ಸ್ಕೇಪ್ಗಳು, ಭೂದೃಶ್ಯಗಳು ಕಂಡು ಬರ್ತಾವ. ಭೂದೃಶ್ಯಗಳಿಂದ ಬಯೋಮ್ಗಳು ಕಂಡು ಬರ್ತಾವೆ. ಬಯೋಮಿಂದ ಏನಾಯ್ತು? ಬಯೋಸ್ಪಿಯರ್ ರಚನೆ ಆಯಿತು. ಬಯೋಮಿಂದ ಏನಾಯ್ತು? ಬಯೋಸ್ಪಿಯರ್ ರಚನೆ ಆಯಿತು. ಇನ್ನೊಂದು ಸ್ವಲ್ಪ ನೋಡ್ರಿ, ಈಸಿಯಾಗಿ ಎಷ್ಟು ಚಂದ ಐತಿ ನೋಡ್ರಿ. ಏನು ಕೊಟ್ಟಾರ? ಫಸ್ಟ್ ಇಂಡಿವಿಜುವಲ್ ಒಂದೇ ಐತಿ, ಗುಂಪು ಐತಿ, ಪಾಪ್ಯುಲೇಷನ್ ಆಯಿತು. ಹೌದಾ? ಇದು ಒಂದೇ ಇಂಡಿವಿಜುವಲ್, ಇದಕ್ಕೆ ಸ್ಪೀಸೀಸ್ ಅಂತ ಅನ್ಕೊಳ್ಳೋಣ. ಈಗ ಇದೇ ಸೇಮ್ ಸ್ಪೀಸೀಸ್ನ ಗುಂಪು ಐತಿಲ್ಲ, ಇದಕ್ಕೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಇದೇ ಪ್ರಭೇದದ ಜೀವಿಗಳ ಗುಂಪದ, ಅದಕ್ಕೆ ಜೀವಿ ಸಂದಣಿ ಅಂತ ಕರಿದ್ವಿ. ಜೀವಿ ಸಂದಣಿಗಳು ನೋಡ್ರಿ, ನೀರಾಗದಾವ ಇವು. ನೀರೊಳಗೆ ಇವು ಅಷ್ಟೇ ಕಂಡು ಬರತ್ತಾವ ಇಲ್ಲ, ಇಂಥದ್ರೊಳಗೆ ಬೇರೆ ಬೇರೆ ಪ್ರಭೇದಗಳದಾವ. ಮತ್ತು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವಂಥ ಬೇರೆ ಬೇರೆ ರೀತಿಯ ಪ್ರಭೇದಗಳಿಗೆ ಏನಂತ ಕರೀತಾರೆ? ಪ್ರಭೇದಗಳ ಗುಂಪಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಜೀವಿ ಸಮುದಾಯ ಅಂತ ಕರೀತಾರೆ. ಜೀವಿ ಸಮುದಾಯ. ಈ ಸಮುದಾಯಗಳ ಮಧ್ಯೆ, ಸಮುದಾಯದಲ್ಲಿರುವಂಥ ಜೀವಿಗಳ ಮಧ್ಯೆ ನಡೆಯುವಂಥ ಇಂಟರಾಕ್ಷನ್ ಅನ್ನ, ಸಂವಹನವನ್ನು ಏನಂತ ಕರೀತಾರೆ? ಜೀವ ಪರಿಸರ ವ್ಯವಸ್ಥೆ, ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ಪರಿಸರ ವ್ಯವಸ್ಥೆಗಳು ಸೇರಿ ಏನಾಗೈತಿ? ಜೀವಗೋಳದ ರಚನೆ ಆಗೈತಿ. ಜೀವಗೋಳದ ರಚನೆ ಆಗೈತಿ. ಇದು ನಿಮ್ಗೆ ಗೊತ್ತಾಗೈತಿ. ತಿಳಿದಂಗೆ ಆಯ್ತಾ? ಎಸ್ ಸರ್, ತಿಳಿದಿತ್ತಂದ್ರೆ ಹಂಗೆ ಒಂದು ಲೈಕ್ ಬರಲಿ ಮುಂದೆ. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಏನು ವಿಶೇಷತೆ? ಕಾಮನ್ ಆಗಿರುವಂಥದ್ದು ಎಕಾಲಜಿಕಲ್ ಆರ್ಗನೈಸೇಷನ್ ತಿಳಿತು ಅಂತ ಅನ್ಕೊತೀನಿ. ಎಕಾಲಜಿಕಲ್ ಆರ್ಗನೈಸೇಷನ್ ತಿಳಿತು. ಓಕೆನಾ? ಸೊ ಮುಂದಕ್ಕೆ ಬರೋ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಕೇಳಿದ್ರೆ ಕಾಮನ್ ಆಗಿರುವಂಥದ್ದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ, ಇಲ್ಲಿ ನೋಡ್ರಿ, ಬಯೋಸ್ಪಿಯರ್ ಅಂತಂದ್ರೆ ನೋಡ್ರಿ, ಹೈಡ್ರೋಸ್ಪಿಯರ್, ಅಟ್ಮಾಸ್ಫಿಯರ್ ಪ್ಲಸ್ ಲಿಥೋಸ್ಪಿಯರ್ ಈಸ್ ಕಾಲ್ಡ್ ಆಸ್ ಬಯೋಸ್ಪಿಯರ್. ಹೆಂಗೆ ಸರ್? ನೋಡ್ರಿ, ಯಾವ ಒಂದು ಸ್ಥಳದಲ್ಲಿ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಗೊತ್ತಾಕೈತಿ. ಅಂದ್ರೆ ಖನಿಜಗಳು ಮತ್ತು ಖನಿಜಗಳು ಅಥವಾ ಲವಣಾಂಶಗಳು ಮತ್ತು ನೀರು ಮತ್ತು ಯಾವ್ದೈತಿ? ಇನ್ನೊಂದೇನು? ಅಟ್ಮಾಸ್ಫಿಯರ್, ಗಾಳಿ, ಈಸಿಯಾಗಿ ಆಮ್ಲಜನಕ ತಗೋಬೇಕು. ಹೌದಾ? ಮತ್ತು ಬೆಳಕು. ಇವು ಮೂರು ಎಲ್ಲಿ ಸಂವಹನ ಆಕ್ಕವೋ, ಎಲ್ಲಿ ಇಂಟರಾಕ್ಷನ್ ಆಕ್ಕವೋ, ಎಲ್ಲಿ ಸಂಪರ್ಕಕ್ಕೆ ಬರ್ತಾವೋ, ಇವು ಮೂರು ಎಲ್ಲಿ ಸಂವಹನ, ಇಂಟರಾಕ್ಷನ್, ಎಲ್ಲಿ ಸಂಪರ್ಕಕ್ಕೆ ಬರ್ತಾವೋ, ಯಾವಾಗ ಸಂಪರ್ಕಕ್ಕೆ ಬರ್ತಾವಲ್ರಿ, ಇಲ್ಲಿ ಏನಾಕೈತಪ್ಪ ಅಂತ ಕೇಳಿದ್ರೆ ಒಂದು ಜೀವಿಯ ಉಗಮ ಆಕೈತಿ. ಈ ಎಲ್ಲ ಘಟಕಾಂಶಗಳನ್ನು ಒಳಗೊಂಡಿರುವಂಥ ಪ್ರದೇಶವನ್ನು ಏನಂತ ಕರೀತಾರೆ? ಜೀವಗೋಳ ಅಂತ ಕರೀತಾರೆ. ಯಾವ ಗೋಳ? ಜೀವಗೋಳ. ಏನು ಸರಳ, ದೊಡ್ಡದೇನಿಲ್ಲ. ಸೊ ಇವತ್ತು ಈ ಕಾನ್ಸೆಪ್ಟ್ಗಳನ್ನೆಲ್ಲ ತಿಳ್ಕೊಂಡ್ರೆ ಅಂದ್ರೆ ನೆಕ್ಸ್ಟ್ ನಾಳೆ ಏನಾಕೈತಪ್ಪ ಅಂತ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಕೈತಿ. ಹ್ಞೂ ಅಂತೀರಿ? ಎಸ್ ಸರ್. ಸೊ ಜೀವಗಳು ಅಂದ್ರೆ ತಿಳಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ನೀವು ಹೋದ್ರಿ ಅಂದ್ರೆ ಹ್ಯಾಬಿಟ್ಯಾಟ್ ಅನ್ನೋ ಕಾನ್ಸೆಪ್ಟ್ ಬರ್ತದೆ ನಿಮ್ಗೆ. ಹ್ಯಾಬಿಟ್ಯಾಟ್, ಆವಾಸ ಸ್ಥಾನ. ಹೌದಾ? ನೆಕ್ಸ್ಟ್ ಇನ್ನೊಂದು ಎಕಾಲಜಿಕಲ್ ನಿಶ್ ಅಂತಾರೆ. ಎಕಾಲಜಿಕಲ್ ನಿಶ್. ಹೌದಾ? ಪರಿಸರ ಸ್ಥಾನ ಅಂತ. ಪರಿಸರ ಸ್ಥಾನ. ಎರಡು ಕಾನ್ಸೆಪ್ಟ್ಗಳು ಸಿಂಪಲ್ ಆಗಿರುವಂಥ, ದೊಡ್ಡದೇನಲ್ಲ. ನೋಡ್ರಿ, ಹ್ಯಾಬಿಟ್ಯಾಟ್
ಅಂದರೆ ಏನು? ಜೀವಿ ಬದುಕಲು ಇರುವಂತಹ ಭೌತಿಕವಾದ ಸ್ಥಳವನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಆವಾಸ ಸ್ಥಾನ ಅಂತ ಕರೀತಾರೆ. ಒಂದು ಜೀವಿಯು ಬದುಕಲು ಇರುವಂತಹ ಒಂದು ಭೌಗೋಳಿಕ ಪ್ರದೇಶವನ್ನು ಏನಂತ ಕರಿತೀರಿ? ಆವಾಸ ಸ್ಥಾನವನ್ನು. ಆದರೆ ಪರಿಸರ ಸ್ಥಾನ ಅಂದರೆ ಏನು? ಆ ಜೀವಿ ಬದುಕೋದಕ್ಕಾಗಿ ತಾನೇ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಆ ಭೌಗೋಳಿಕ ಸ್ಥಾನಮಾನದ ಒಂದು ಸಣ್ಣ ಘಟಕವನ್ನು ಏನಂತ ಕರಿತೀರಿ? ಪರಿಸರ ಸ್ಥಾನ ಅಂತ ಕರಿತೀರಿ. ಹ್ಞೂ ಅಂತೀರಿ? ನೋಡಿರಿ, ಕಾಮನ್ ಆಗಿ ನೋಡಿರಿ, ನಾವೆಲ್ಲ ಎಲ್ಲಿದ್ದೇವೆ? ಪರಿಸರ. ಇಲ್ಲೇನು ಮಾಡೇವಿ? ಒಂದೆರಡು ಜೀವಿಗಳನ್ನು ಹಾಕಿದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಈ ಎರಡೂ ಒಂದೇ ಕಡೆ ಒಂದು ಸ್ವಲ್ಪ ಒಂದು ಚಿರತೆ ಮತ್ತು ಒಂದು ಲಯನ್. ಬೇಡ, ಚಿರತೆ ಮತ್ತು ಹುಲಿ ತಗೊಳ್ಳೋಣ. ಹುಲಿ ಮತ್ತು ಚಿರತೆ ಈ ಎರಡೂ ಒಂದೇ ಕಡೆ ಇದ್ದು ಅಂದ್ರೆ ಸೌಕರ್ಯಗಳ ಕೊರತೆ ಆಕೈತ್ರಿ, ಸಂಪನ್ಮೂಲಗಳ ಕೊರತೆ ಆಕೈತಿ. ಇವಕ್ಕೆ ಸಂಪನ್ಮೂಲಗಳು, ಸೌಕರ್ಯಗಳಲ್ಲ, ಸಂಪನ್ಮೂಲಗಳ ಕೊರತೆ ಆಕೈತಿ. ರಿಸೋರ್ಸ್ ಸ್ಕೇರ್ಸಿಟಿ ಕಂಡು ಬರ್ತೈತಿ. ಅದಷ್ಟೇ ಅಲ್ಲದೆ ಇವೆರಡಕ್ಕರ ಮಧ್ಯೆ ಏನಾಕೈತಪ್ಪ ಅಂದ್ರೆ ಇರೋದ್ರ ಕಾಂಪಿಟೇಷನ್ ಆಕೈತಿ. ಒಂದು ಜಿಂಕೆ ಬತ್ತಪ್ಪ ಅಂತಂದ್ರೆ, ಒಂದು ಮೊಲನೋ ಒಂದು ಎಮ್ಮಿನೋ ಒಂದು ಜಿಂಕೆನೋ ಬತ್ತಂದ್ರೆ ಏನಾಕೈತಿ? ಇವೆರಡು ಹೊಡೆದಾಡ್ಸಾಯ್ತು, ಜಿಂಕೆ ಓಡಿ ಹೋಗ್ಬಿಡ್ತೈತಿ. ಇದರಿಂದ ಏನಾಯ್ತು? ಕಾಂಪಿಟೇಷನ್ ಹೆಚ್ಚಿಗೆ ಆಯ್ತು. ಹ್ಞೂ ಅಂತೀರಾ? ನೋಡ್ರಿ, ಎರಡು ಜೀವಿಗಳ ಮಧ್ಯದ ಮೂಲ ಸೌಕರ್ಯಗಳ ಕೊರತೆಯನ್ನು ಕಡಿಮೆಗೊಳಿಸಲು ಮತ್ತು ಕಾಂಪಿಟೇಷನನ್ನು ಕಡಿಮೆ ಮಾಡೋದಕ್ಕಾಗಿ ಎರಡು ಜೀವಿಗಳು ಪರಸ್ಪರವಾಗಿ ಹಂಚಿಕೊಳ್ಳುವಂತಹ ಆವಾಸ ಸ್ಥಾನದ ಚಿಕ್ಕ ಘಟಕಗಳಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪರಿಸರ ಸ್ಥಾನ ಅಂತ ಕರೀತಾರೆ. ಈ ಪರಿಸರ ಸ್ಥಾನ ಅನ್ನೋದು ಏನು ಮಾಡ್ತೈತಪ್ಪ ಅಂತ ಕೇಳಿದ್ರೆ ಯಾವ ರೀತಿ ಆಹಾರ ಪಡ್ಕೊತೈತೆ ಅನ್ನೋದು, ಹೌದಾ? ಅದಕ್ಕೆ ಬೇಕಾಗಿರುವಂತಹ ಕ್ಲೈಮೇಟಿಕ್ ಕಂಡೀಷನ್ಸ್ಗಳನ್ನು, ವಾತಾವರಣವನ್ನು ಒದಗಿಸ್ಕೊಡ್ತೈತಿ, ಹೌದಾ? ಬಯಾಲಜಿಕಲ್ಲಿ ಇದನ್ನು ವಾತಾವರಣನೂ ಒದಗಿಸ್ಕೊಡ್ತೈತಿ. ಈ ರೀತಿ ಆ ಜೀವಿ ಸಮಗ್ರವಾಗಿ ತನ್ನ ಜೀವನವನ್ನು ಸಾಗಿಸೋದಕ್ಕೆ ಸರಳವಾಗಿ ಮಾಡಿಕೊಡುವಂಥ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಅದು ಎಕಾಲಜಿಕಲ್ ನಿಶ್ ಆಗಿರ್ತೈತಿ, ಹೌದಾ? ಈ ಪರಿಸರ ಸ್ಥಾನವನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಪರಿಸರದ ಕ್ರಿಯಾತ್ಮಕ ಘಟಕ ಅಂತ ಕರೀತಾರೆ. ಪರಿಸರದ ಕ್ರಿಯಾತ್ಮಕ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಅದುವೇ ನಿಮ್ಮೆಲ್ಲರ ಪರಿಸರ ಸ್ಥಾನ. ಯಾಕೆ ಸರ? ನೋಡ್ರಿ, ಒಂದು ಪರಿಸರ ಸ್ಥಾನದ ಅಭಿವೃದ್ಧಿ ಎಷ್ಟಾಕೈತೋ ಅಷ್ಟು ಜೀವಿ ಬೆಳವಣಿಗೆ ಆಕೈತಿ. ಒಂದು ಜೀವಿ ಬೆಳವಣಿಗೆ ಆಕೈತಿ ಅಥವಾ ಜೀವಿ ಅಭಿವೃದ್ಧಿ ಆಕೈತಿ. ಜೀವಿ ಅಭಿವೃದ್ಧಿ ಆಯ್ತಂದ್ರೆ ಪ್ರಭೇದಗಳ ಅಭಿವೃದ್ಧಿ ಆಕೈತಿ. ಪ್ರಭೇದಗಳ ಅಭಿವೃದ್ಧಿ ಆಯ್ತಂದ್ರೆ ಪಾಪ್ಯುಲೇಷನ್ ಹೆಚ್ಚಿಗೆ ಆಕೈತಿ. ಪಾಪ್ಯುಲೇಷನ್ ಹೆಚ್ಚಿಗೆ ಆಯ್ತಂದ್ರೆ ಕಮ್ಯುನಿಟಿ ಹೆಚ್ಚಿಗೆ ಆಕೈತಿ. ಕಮ್ಯುನಿಟಿ ಹೆಚ್ಚಿಗೆ ಆಯ್ತಪ್ಪ ಅಂತ ಕೇಳಿದ್ರೆ ಎಕೋಸಿಸ್ಟಮ್ಗಳ ಅಬಂಡೆನ್ಸ್ ಬರ್ತೈತಿ. ಇದರಿಂದ ಬಯೋ ಪ್ರೊಡಕ್ಟಿವಿಟಿ ಜಾಸ್ತಿ ಆಕೈತಿ. ಏನಾಕೈತಿ? ಇದರಿಂದ ಬಯೋ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈ ಪರಿಸರ ಸ್ಥಾನವನ್ನು ಏನಂತ ಕರೆದ್ವಿ? ಪರಿಸರದ ಕ್ರಿಯಾತ್ಮಕ ಘಟಕ, ಫಂಕ್ಷನಲ್ ಯೂನಿಟ್ ಆಫ್ ಎನ್ ಎಕೋಸಿಸ್ಟಮ್, ಫಂಕ್ಷನಲ್ ಯೂನಿಟ್ ಆಫ್ ಎನ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ. ಓಕೆ ವಿತ್ ದಿಸ್ ಸರ್? ಅರ್ಥ ಆಯ್ತಾ ಇದು? ಅದಕ್ಕೆ ಯಾವತ್ತು ಚಿರತೆ ಏನು ಮಾಡ್ತೈತಪ್ಪ ಅಂತ ಕೇಳಿದ್ರೆ ಗ್ರಾಸ್ಲ್ಯಾಂಡ್ಗಳನ್ನು, ಹುಲ್ಲುಗಾವಲನ್ನು ಮತ್ತು ಹುಲಿ ಏನೈತಲ್ಲ ದಟ್ಟವಾದ ಅರಣ್ಯವನ್ನು ಚೂಸ್ ಮಾಡ್ಕೊತೈತಿ ತಾನಿರೋದಕ್ಕೆ. ಯಾಕಪ್ಪ ಅಂತ ಕೇಳಿದ್ರೆ ಚಿರತೆ ಗ್ರಾಸ್ಲ್ಯಾಂಡ್ ಒಳಗೆ ಇರ್ತೈತಿ, ಹುಲಿ ದಟ್ಟವಾದ ಅರಣ್ಯದೊಳಗೆ. ಇದಕ್ಕೆ ಬೇಕಾಗಿರುವಂಥ ಕಂಡೀಷನ್ ಗ್ರಾಸ್ಲ್ಯಾಂಡ್ ಒಳಗೆ ಸಿಗ್ತಾವ, ಹುಲ್ಲುಗಾವಲಿನೊಳಗೆ ಸಿಗ್ತೈತಿ. ಹುಲಿಗೆ ಬೇಕಾಗಿರುವಂಥ ಘಟಕಾಂಶಗಳು ಅಥವಾ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ಲೈಮೇಟಿಕ್ ಕಂಡೀಷನ್ಸ್ಗಳು ಎಲ್ಲಿ ಸಿಗ್ತಾವ? ದಟ್ಟವಾದ ಅರಣ್ಯದೊಳಗೆ ಮಾತ್ರ ಸಿಗ್ತಾವ. ಇದು ಸಣ್ಣದಾಗಿರುವಂಥ ಕಾನ್ಸೆಪ್ಟ ನಿಮ್ಮ ಮುಂದೆ ಅರ್ಥ ಆಗತ್ತೈತೆ? ಹ್ಯಾಬಿಟ್ಯಾಟ್ಗೂ ಮತ್ತು ಎಕಾಲಜಿಕಲ್ ನಿಶ್ಗೂ ನೋಡ್ರಿ, ಆವಾಸ ಸ್ಥಾನಕ್ಕೂ ಮತ್ತು ಪರಿಸರ ಸ್ಥಾನಕ್ಕೂ ಇರುವಂಥ ವ್ಯತ್ಯಾಸ ಇಷ್ಟೇ. ಇದೆಲ್ಲ ಒಂದು ಏನಪ್ಪ ಅಂತ ಕೇಳಿದ್ರೆ ಪರಿಸರ ಆವಾಸ ಸ್ಥಾನ ಆಗಿರ್ತದೆ. ಆದ್ರೆ ಈ ಜೀವಿಗಳು ತಮಗೆ ಬೇಕಾಗಿರುವಂಥ ಸ್ಥಾನವನ್ನು ಹಂಚಿಕೆ ಮಾಡ್ಕೊತ. ನೋಡ್ರಿ, ಚಿರತೆ ಈ ಕಡೆ ಬರಂಗಿಲ್ಲ, ಹುಲಿ ಆ ಕಡೆ ಹೋಗಂಗಿಲ್ಲ. ತಮಗೆ ಬೇಕಾಗಿರುವಂಥ ಘಟಕಾಂಶಗಳನ್ನು ಒಂದು ಚಿಕ್ಕ ಘಟಕವನ್ನು, ಆವಾಸ ಸ್ಥಾನದಲ್ಲಿರುವಂಥ ಚಿಕ್ಕ ಘಟಕವನ್ನು ಏನಂತ ಕರೀತಾರೆ? ಪರಿಸರ ಸ್ಥಾನ ಅಂತ ಕರೀತಾರೆ. ಸಿಂಪಲ್, ದೊಡ್ಡದೇನಿಲ್ಲ. ಅರ್ಥ ಆಗತ್ತೆ ಅಂದ್ಕೊಂತೀನಿ. ಓಕೆನಾ ಸರ್? ಎಸ್ ಸರ್. ಸೊ ಇನ್ನೊಂದೆರಡು ಪದಗಳದಾವ. ಏನು ಸರ? ನೆಕ್ಸ್ಟ್ ಪದ ಇಕೋಟೋನ್. ಹೌದಾ? ಎಡ್ಜ್ ಎಫೆಕ್ಟ್. ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಇಕೋಟೋಪ್ ಆಗಿತ್ತು. ಎಷ್ಟಾದ? 3 ಪದಗಳ. ಇಕೋಟೋನ್ ಸ್ಥಿತ್ಯಂತರ ವಲಯ, ಹೌದಾ? ಅಂಚು ಪರಿಣಾಮ. ನೆಕ್ಸ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ಇಕೋಟೋಪ್. ಇದು ಕನ್ನಡದಾಗೂ ಇಕೋಟೋಪ್ ಅಂತಲೇ ಕರೀತಾರೆ. ಸಿಂಪಲ್ ಆಗಿ ಸರ್. ಫಸ್ಟಿಗೆ ಇಕೋಟೋನ್ ಅಂದ್ರೆ ಏನು ಹೇಳ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಸಾಗರ ಐತಿ, ಇದೇನಿದು ಓಷಿಯನ್. ಹೌದಾ? ಇಲ್ಲೇನೈತಪ್ಪ ಅಂತ ಕೇಳಿದ್ರೆ ನೋಡ್ರಿ, ಇದೇನಪ್ಪ ಅಂತ ಕೇಳಿದ್ರೆ ಇದು ಫಾರೆಸ್ಟ್ ಐತಿ.
ಫಾರೆಸ್ಟ್ ಐತಿ. ಹ್ಞೂ ಅಂತೀರಿ? ಸಾಗರ ಮತ್ತು ಫಾರೆಸ್ಟ್ಗಳ ನಡುವೆ, ಸಾಗರ ಮತ್ತು ಅರಣ್ಯಗಳ ನಡುವೆ ಕಂಡುಬರುವಂಥ ಈ ವಲಯ ಮಧ್ಯಂತರ ವಲಯ. ಹಿಂಗೆ ಇಲ್ಲಿ ಅಲ್ಲೇದೇನಾಗ ಈಗ ಒಂದು ಸಮುದ್ರದ ಒಂದು ಕಾಡೊಳಗದೀನಿ, ಕಾಡಿನ ಬಾಜು ಸೈಡಿಗೆ ಸೀದಾ ಕಾಲಿಟ್ಟಿನಿ ಅಂದ್ರೆ ಸಮುದ್ರದಾಗ ಹೋಗಕ್ಕೆ ಸಾಧ್ಯ ಇಲ್ಲ. ಹೌದಾ? ಕೆಲವೊಂದಿಷ್ಟು ಟ್ರಾನ್ಸಿಷನ್ ಝೋನ್ಗಳು ಕಂಡು ಬರ್ತಾವೆ. ದ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ ಟು ಅಡ್ಜಸೆಂಟ್ ಎಕೋಸಿಸ್ಟಮ್ಸ್ ಈಸ್ ಕಾಲ್ಡ್ ಎಕೋಟೋನ್. ಎರಡು ಪರಿಸರ ವ್ಯವಸ್ಥೆಗಳ ಮಧ್ಯೆ ಕಂಡುಬರುವಂತಹ ಮಧ್ಯಂತರ ವಲಯವನ್ನ ಸ್ಥಿತ್ಯಂತರ ವಲಯ ಎಕೋಟೋನ್ ಅಂತ ಕರೀತಾರೆ. ಏನಂತ ಕರೀತಾರ? ಎಕೋಟೋನ್ ಅಂತ ಕರೀತಾರೆ. ಸಿಂಪಲ್, ದೊಡ್ಡದೇನಿಲ್ಲ. ಎರಡು ಪರಿಸರ ವ್ಯವಸ್ಥೆಗಳ ಮಧ್ಯೆ ಕಂಡುಬರುವಂತಹ ಸ್ಥಿತ್ಯಂತರ ವಲಯವನ್ನ ಮಧ್ಯಂತರ ವಲಯವನ್ನ ಏನಂತ ಕರೀತಾರ? ಎಕೋಟೋನ್ ಅಂತ ಕರೀತಾರೆ. ಹ್ಞೂ ಅಂತೀರಿ? ಫಾರ್ ಎಕ್ಸಾಂಪಲ್, ಇದೇನೈತಿ, ಓಷಿಯನ್ ಐತಿ, ಇಲ್ಲಿ ಫಾರೆಸ್ಟ್, ಈಗ ಇದ್ರ ನಡಕ್ಕೆ ಕಂಡು ಬರುವಂಥ ಸ್ಥಿತ್ಯಂತರ ವಲಯ ಯಾವುದಪ್ಪ ಅಂತ ಕೇಳಿದ್ರೆ ಕರಾವಳಿ ಅಥವಾ ಮ್ಯಾಂಗ್ರೂವ್ ಕಾಡುಗಳು ಕಂಡು ಬರ್ಬೋದು. ಮ್ಯಾಂಗ್ರೂವ್ ಕಾಡುಗಳು ಕಂಡು ಬರ್ತಾವೆ ಅಥವಾ ಜೌಗು ಪ್ರದೇಶಗಳು ಕಂಡು ಬರ್ತಾವೆ. ಜೌಗು ಪ್ರದೇಶಗಳು ವೆಟ್ಲ್ಯಾಂಡ್ಸ್ ಅಂತ ಕರಿತಿರಲ್ಲ. ಸೊ ವೆಟ್ಲ್ಯಾಂಡ್ಸ್ಗಳು ಕಂಡು ಬರ್ತಾವೆ. ಒಂದು ವೇಳೆ ಇಲ್ಲಿ ಮೌಂಟೇನ್ ಆಗಿತ್ತು, ಇಲ್ಲಿ ಪ್ಲೇನ್ ಐತೆ ತಿಳ್ಕೊರಿ. ಹೌದಾ? ಇವೆರಡಕ್ಕರ ಮಧ್ಯೆ ಏನು ಕಂಡು ಬರ್ತಿತ್ತಪ್ಪ ಅಂತ ಕೇಳಿದ್ರೆ ವ್ಯಾಲೀಸ್ ಕಂಡು ಬರ್ತಾವೆ, ಕಣಿವೆಗಳು ಕಂಡು ಬರ್ತಾವೆ. ಏನು ಕಂಡು ಬರ್ತಾವ್ರಿ? ಕಣಿವೆಗಳು ಕಂಡು ಬರ್ತಾವೆ. ಹೌದಾ? ಒಂದು ವೇಳೆ ಇದು ಡೆಸರ್ಟ್ ಆಗಿತ್ತು, ಡೆಸರ್ಟ್ ಅಂದ್ರೆ ಗೊತ್ತಾಕೈತಿ ನಿಮ್ಗೆ. ಹೌದಾ? ಮರುಭೂಮಿ ಮತ್ತು ಇಲ್ಲೇನೈತಿ ದಟ್ಟವಾದ ಅರಣ್ಯ ಐತಿ ಅಂದ್ರೆ ದಟ್ಟವಾದ ಅರಣ್ಯ ಐತಿ. ಇವೆರಡಕ್ಕರ ನಡುಬರ್ ಕಂಡು ಬರುವಂತಹ ಒಂದು ಸ್ಥಿತ್ಯಂತರ ವಲಯವನ್ನು ಏನಂತ ಕರಿತೀರಪ್ಪ ಅಂತ ಕೇಳಿದ್ರೆ ಗ್ರಾಸ್ ಲ್ಯಾಂಡ್ ಅಂತ ಕರಿತೀರಿ. ಏನಂತ ಕರಿತೀರಿ? ಗ್ರಾಸ್ ಲ್ಯಾಂಡ್ ಅಂತ ಕರಿತೀರಿ. ಅರ್ಥ ಆಗುತ್ತಾ? ಎಸ್ ಸರ್, ಓಕೆ ಸರ್, ಫೈನ್ ಸರ್. ಇದು ಅರ್ಥ ಆಯ್ತಾ? ನೋಡಿ, ಎಕೋಟೋನ್ ಅಂದ್ರೆ ಎರಡು ಪರಿಸರ ವ್ಯವಸ್ಥೆಯ ಮಧ್ಯೆ ಕಂಡು ಬರುವಂತಹ ಮಧ್ಯಂತರ ವಲಯವನ್ನ ಏನಂತ ಕರೀತಾರ? ಸ್ಥಿತ್ಯಂತರ ವಲಯ ಎಕೋಟೋನ್ ಅಂತ ಕರೀತಾರೆ. ಈಗ ಯೋಚನೆ ಮಾಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಓಷಿಯನ್ ಒಳಗಿರುವಂಥ ಜೀವಿಗಳು ಇಲ್ಲಿ ವಾಸ ಮಾಡಬಹುದಾ? ಎಸ್ ಸರ್, ವಾಸ ಮಾಡಬಹುದು. ಹಾಗಾದ್ರೆ ಇಲ್ಲಿ ಫಾರೆಸ್ಟ್ ಒಳಗೆ ಇರುವಂಥ ಜೀವಿಗಳು ಇಲ್ಲಿ ವಾಸ ಮಾಡಬಹುದಾ? ಯಾಕಂದ್ರೆ ಇವೆರಡಕ್ಕರ ನಡುವರೆಗಿನ ಅಡ್ಜಸೆಂಟ್ ಝೋನ್ ಐತಿ. ಇಲ್ಲಿರುವಂಥ ಜೀವಿಗಳು ಇಲ್ಲಿ ವಾಸ ಮಾಡಬಹುದು, ಇಲ್ಲಿರುವಂಥ ಜೀವಿಗಳು ಸಹ ಇಲ್ಲಿ ವಾಸ ಮಾಡಬಹುದು. ಸೊ ಇಲ್ಲಿಗಿನ ಇಲ್ಲಿ ಸ್ಪೀಸೀಸ್ ಅಬಂಡೆನ್ಸ್ ಜಾಸ್ತಿ ಐತಿ, ಇಲ್ಲಿಗಿನ ಇಲ್ಲಿ ಸ್ಪೀಸೀಸ್ ಅಬಂಡೆನ್ಸ್ ಜಾಸ್ತಿ ಐತಿ. ಹಂಗಂದ್ರೆ ಇಲ್ಲಿ ಸ್ಪೀಸೀಸ್ಗಳ ರಿಚ್ನೆಸ್ ಕಂಡು ಬರ್ತಾ, ಇಲ್ಲಿ ಪ್ರಭೇದಗಳ ಸಂಖ್ಯೆ ಜಾಸ್ತಿ ಆಯ್ತಾ. ಸೊ ಈ ವಿದ್ಯಮಾನವನ್ನು ಏನಂತ ಕರೀತಾರ? ಎಡ್ಜ್ ಎಫೆಕ್ಟ್ ಅಂತ ಕರೀತಾರೆ, ಅಂಚು ಪರಿಣಾಮ ಅಂತ ಕರೀತಾರೆ. ಏನು ಸರ್ ಎಡ್ಜ್ ಎಫೆಕ್ಟ್ ಅಂತಂದ್ರೆ? ನೋಡ್ರಿ, ಸ್ಥಿತ್ಯಂತರ ವಲಯದಲ್ಲಿ ಕಂಡು ಬರುವಂತಹ ಪ್ರಭೇದಗಳ ಹೆಚ್ಚಾದ ಸಂತತಿಯನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಅಂಚು ಪರಿಣಾಮ ಅಂತ ಕರೀತಾರೆ. ಏನಂತ ಕರೀತಾರ? ಅಂಚು ಪರಿಣಾಮ ಅಂತ ಕರೀತಾರೆ. ನೆಕ್ಸ್ಟ್, ಎಕೋಟೋಪ್ ಅಂದ್ರೆ ಏನು ಸರ್? ಎಕೋಟೋಪ್ ಅಂದ್ರೆ ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು, ಹೌದಾ, ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಮೌಲ್ಯಮಾಪನ ಮಾಡುವಂತಹ ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನು ಮೌಲ್ಯಮಾಪನ ಮಾಡುವಂತಹ ವಿದ್ಯಮಾನವನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಎಕೋಟೋಪ್ ಅಂತ ಕರೀತಾರೆ. ಇದರಿಂದ, ಈ ವಿದ್ಯಮಾನದಿಂದ ಏನು ಗೊತ್ತಾಕೈತಪ್ಪ ಅಂತ ಕೇಳಿದ್ರೆ ನಮ್ಮ ದೇಶದೊಳಗೆ ಎಷ್ಟು ನೈಸರ್ಗಿಕ ಸಂಪತ್ತು ಐತಿ ಅನ್ನೋದು ಗೊತ್ತಾಕೈತಿ. ನಮ್ಮ ದೇಶದೊಳಗೆ ಎಷ್ಟು ನೈಸರ್ಗಿಕ ಸಂಪತ್ತು ಐತಿ, ಮುಂದಿನ ದೇಶದವರಲ್ಲಿ ಎಷ್ಟು ಕಡಿಮೆ ಐತಿ, ಎಷ್ಟು ಉತ್ಪಾದಕತೆ ನಾವು ಉತ್ಪಾದನೆ ಮಾಡಬಹುದು, ಎಷ್ಟು ನಾವು ರಫ್ತು ಮಾಡಬಹುದು ಅನ್ನೋದನ್ನು ಕಂಡುಹಿಡಿಯುವಂಥ ಒಂದು ಕಾನ್ಸೆಪ್ಟ್ ಆಗಿರ್ತೈತಿ. ಯಾವುದಪ್ಪ ಅಂತ ಕೇಳಿದ್ರೆ ಇದು ಯಾವುದದು? ಎಕೋಟೋಪ್. ಹ್ಞೂ ಅಂತೀರಿ? ಎಸ್ ಸರ್. ಸೊ ಇವತ್ತು ಏನೇನು ಹೇಳಿದ್ನಿ? ಎಕೋಟೋನ್ ಅಂದ್ರೆ ಏನು ಗೊತ್ತಾಯ್ತು, ಎಡ್ಜ್ ಎಫೆಕ್ಟ್ ಅಂದ್ರೆ ಏನು ಗೊತ್ತಾಯ್ತು, ಎಕೋಟೋಪ್ ಅಂದ್ರೆ ಏನು ಗೊತ್ತಾಯ್ತು. ಸೊ ಕಾಮನ್ ಆಗಿ ಇಷ್ಟೊತ್ತನ ಏನು ಹೇಳಿದ್ವಿ ಅನ್ನೋದು, ಒಂದು ಹೇಳ್ಬಿಡ್ತೀನಿ. ಫಸ್ಟಿಗೆ ಪರಿಸರ ಅಂದ್ರೆ ಏನು ಹೇಳಿದೆ? ಪರಿಸರದೊಳಗೆ ಎರಡು ರೀತಿ ಇಂಟ್ರಾಕ್ಷನ್ಸ್ ನಡೀತಾವೆ, ಜೈವಿಕ ಮತ್ತು ಜೈವಿಕ. ಅದೇ ರೀತಿ ಜೈವಿಕ ಮತ್ತು ಅಜೈವಿಕ ಇಂಟರಾಕ್ಷನ್ಸ್ ಅಥವಾ ಸಂವಹನಗಳು ನಡೀತಾವೆ. ಜೈವಿಕ ಮತ್ತು ಅಜೈವಿಕ ಎಂಬ ಸಂವಹನಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಏನಂತ ಕರೀತಾರೆ? ಪರಿಸರ ವಿಜ್ಞಾನ ಅಂತ ಕರೀತಾರೆ. ಹೌದಾ? ಎಕಾಲಜಿ ಅಂತ ಕರೀತಾರೆ. ಈ ಎಕಾಲಜಿ ಎಂಬ ಪದವನ್ನು ಮೊದಲಿಗೆ ಕೊಟ್ಟವ್ರು ಯಾರು? ಅರ್ನ್ಸ್ಟ್ ಹ್ಯಾಕಲ್. ಎಕಾಲಜಿಯ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ವಿ ಹಂಬೋಲ್ಟನ್ ಅವ್ರ ಹತ್ರ. ಹೌದಾ? ನೋಡ್ರಿ, ಹಾಗಾದ್ರೆ ನೆಕ್ಸ್ಟ್ ಭಾಗ ಏನಪ್ಪ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಪರಿಸರ ಸಂರಚನೆ ಇದನ್ನು ಹೇಳಿದೆ. ಪರಿಸರ ಸಂರಚನೆಯನ್ನು ಹೇಳಿದೆ. ಪರಿಸರದ ಮೂಲ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ಜೀವಿಗಳ ಗುಂಪಿಗೆ ಪ್ರಭೇದಗಳ ಗುಂಪಿಗೆ ಪಾಪ್ಯುಲೇಷನ್, ಜೀವಿ ಸಂದಣಿಗಳ ಗುಂಪಿಗೆ ಜೀವಿ ಸಮುದಾಯದ ಮೂಲಕ ಜೀವಿಗಳ ಮಧ್ಯೆ ಕಂಡುಬರುವಂಥ ಸಂವಹನದಿಂದ ಕಂಡುಬರುವಂಥ ವ್ಯವಸ್ಥೆಯನ್ನು ಜೀವ ಪರಿಸರ ವ್ಯವಸ್ಥೆ ಅಂತ ಕರಿತೀರಿ. ಪರಿಸರ ವ್ಯವಸ್ಥೆಗಳ ಗುಂಪಿಗೆ ಭೂದೃಶ್ಯ ಅಂತ ಕರೆದಿರಿ. ಬೇರೆ ಬೇರೆ ಪರಿಸರ ವ್ಯವಸ್ಥೆಗಳು ಕಂಡುಬರುವಂಥ ಗುಂಪಿಗೆ
ಏನಂತ ಕರೆದ್ರಿ, ಭೂದೃಶ್ಯ ಅಂತ ಕರೆದ್ರಿ, ಭೂದೃಶ್ಯಗಳ ಗುಂಪಿಗೆ ಬಯೋಮ್ ಅಂತ ಕರೆದ್ರಿ, ಬಯೋಮ್ಗಳ ಗುಂಪಿಗೆ ಏನಂತ ಕರೆದ್ರಿ, ಬಯೋಸ್ಪಿಯರ್ ಅಂತ ಕರೆದ್ರಿ. ಅದಾದಮೇಲೆ ಹ್ಯಾಬಿಟ್ಯಾಟ್ ಅನ್ನೋ ಕಾನ್ಸೆಪ್ಟ್ ನೋಡಿದ್ರಿ, ಹ್ಯಾಬಿಟ್ಯಾಟ್ ಅನ್ನೋ ಕಾನ್ಸೆಪ್ಟ್ ನೋಡಿದ್ವಿ. ಅದಾದಮೇಲೆ ಎಕಾಲಜಿಕಲ್ ನಿಶ್ ಅನ್ನೋ ಕಾನ್ಸೆಪ್ಟ್ ನೋಡಿದ್ವಿ, ಎಕಾಲಜಿಕಲ್ ನಿಶ್ ಅನ್ನೋ ಕಾನ್ಸೆಪ್ಟ್ ನೋಡಿದ್ವಿ. ಅದೇ ರೀತಿ ಏನು ನೋಡಿದೆವಪ್ಪ ಅಂತ ಕೇಳಿದ್ರೆ ಇಕೋಟೋನ್ ಅನ್ನೋ ಕಾನ್ಸೆಪ್ಟ್ ನೋಡಿದ್ವಿ, ಎಕೋಟೋನ್, ಎಡ್ಜ್ ಎಫೆಕ್ಟ್ ಅನ್ನೋ ಕಾನ್ಸೆಪ್ಟ್ ನೋಡಿವಿ. ಹೌದಾ? ಅದೇ ರೀತಿ ಎಕೋಟೋಪ್ ಅನ್ನೋ ಕಾನ್ಸೆಪ್ಟನ್ನು ನೋಡಿದ್ವಿ. ಹೌದಾ? ಎಸ್ ಸರ್. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಚಾಪ್ಟರ್ ಮುಕ್ತಾಯ ಆಯಿತಾ. ಬೇಸಿಕ್ಸ್ ಆಫ್ ಎಕಾಲಜಿ ಅನ್ನೋದು ಕಂಪ್ಲೀಟ್ ಆಯಿತು. ಸೊ ಮುಂದುವರೆದ ಭಾಗ ಮತ್ತು ನಾಳಿನ ತರಗತಿಯೊಳಗೆ ಅಥವಾ ನೆಕ್ಸ್ಟ್ ತರಗತಿಯೊಳಗೆ ಮತ್ತು ಮುಂದಿನ ಭಾಗವನ್ನು ಹೇಳ್ಕೊಡ್ತೀನಿ. ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಂತು ತರಗತಿಯನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಯಾರಾದರೂ ಹೊಸದಾಗಿ ಇದ್ರಿ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ತರಗತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆನಾ? ಸೊ ಏನಾದರೂ ಹೇಳಬೇಕು ಅನ್ನೋದಿತ್ತಂದ್ರೆ ತಳಗ ಕಮೆಂಟ್ ಹಾಕ್ರಿ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.